Moving to the topic, okay, so we are going to discuss about the research aptitude. Okay, so when it comes to research aptitude, okay, okay, so this is the content what is there in the syllabus. Okay, so the main focus would be on research, meaning, characteristics, and all. The next is the research, the methods of research, what we do it, the steps, what is being followed in the research, thesis and articles, applications of ICT in research, research ethics. Okay, ಇಷ್ಟು ಟಾಪಿಕ್ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾನೆ. ಬಟ್ ಅದರಲ್ಲಿ ವಿಲ್ ಜಸ್ಟ್ ಫೋಕಸ್ ಆನ್ ಯಾವ ಟಾಪಿಕಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ, ಯಾವ ಥರ ಪ್ರಶ್ನೆಗಳು ಬರ್ಬೋದು, ಎಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಅನ್ನೋದನ್ನ ವಿಲ್ ಜಸ್ಟ್ ಡಿಸ್ಕಸ್ ಇನ್ ದ ಫರ್ದರ್ ಸ್ಲೈಡ್ಸ್. Okay, so first thing what you have to look into is, I'm not going to explain you in detail. Okay, ಇದು ಡೀಟೇಲ್ಡ್ ಆಗಿ ಹೇಳೋ ಅಂಥ ಪ್ಲಾಟ್ಫಾರ್ಮ್ ಅಲ್ಲ. Within the time I'm just going to give you a direction where you need to focus on with related to this content. You will be getting 5 questions. So there is a possibility of the first question which could be related to your research. Okay, ಅಂದರೆ ರಿಸರ್ಚ್ ಅಂದರೆ ಏನು? ನಾವು ನಾರ್ಮಲಿ ಏನು ಮಾಡ್ತೀವಿ ಅಂದರೆ ಬರೀ ಒಂದೇ ಒಂದು ಡೆಫಿನೇಷನ್ ನೋಡಿಕೊಂಡು ಓಕೆ ರಿಸರ್ಚ್ ಅಂದರೆ ಇದೆ ಅಂತ ನಾವು ತಗೋತೀವಿ. ಬಟ್ ನಿಮಗೆ MCQ ಅಂತ ಬಂದಾಗ ಹಿ ಮೈಟ್ ಟೇಕ್ ಡಿಫ್ರೆಂಟ್ ಡೆಫಿನೇಷನ್ಸನ್ನು ತಗೊಂಡು ಅದರಲ್ಲಿ 3 ಆಪ್ಷನನ್ನು ರಿಸರ್ಚ್ದು ಮೀನಿಂಗ್ ಏನಿದೆ, ಡೆಫಿನೇಷನ್ ಏನಿದೆ ಅಂತ ಕೊಟ್ಟು ಒಂದನ್ನು ಬೇರೆ ರೀತಿ ಕೊಟ್ಟಿರ್ತಾನೆ. ಸೊ ಯು ಹ್ಯಾವ್ ಟು ಫೈಂಡ್ ಔಟ್, ಆರ್ 3 ಡಿಫ್ರೆಂಟ್ ಕಾಂಟೆಕ್ಸ್ಟಲ್ಲಿ ನಿಮಗೆ ಮೀನಿಂಗ್ ಕೊಟ್ಟು ಒಂದು ಮಾತ್ರ ತುಂಬ ಆ್ಯಪ್ಟ್ ಆಗಿರೋ ಅಂಥ ಡೆಫಿನೇಷನ್ಸನ್ನು ಕೊಟ್ಟಿರ್ತಾನೆ. ಸೊ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ರಿಸರ್ಚ್ ಅಂತ ಓದಬೇಕಾದ್ರೆ ಯು ಹ್ಯಾವ್ ಟು ಗೋ ಥ್ರೂ ದ ವೇರಿಯಸ್ ಡೆಫಿನೇಷನ್ಸ್ ಗಿವೆನ್. ನೀವು ಎಲ್ಲ ಆಥರು ಜ್ಞಾಪಕ ಇಟ್ಕೋಬೇಕು ಅಂತ ಇಲ್ಲ, ಬಟ್ ರಿಸರ್ಚ್ದು ಮೇನ್ ಕಂಟೆಂಟ್ ಏನು, ಅವ್ರು ಏನು ಡಿಫೈನ್ ಮಾಡಿದ, ವಾಟ್ ಇಸ್ ದ ವರ್ಡ್ ದೇ ಹ್ಯಾವ್ ಸ್ಟ್ರೆಸ್ಡ್ ಅಪಾನ್. Okay, so these are some of the definitions what is being given. So you have to go through all those definitions. Okay, and so a research ishtu definitions ಕೊಟ್ಟಿದಾರಲ್ವಾ, ಅದರಲ್ಲಿ ಕೋರ್ ಟಾಪಿಕ್, ಕೋರ್ ಆಸ್ಪೆಕ್ಟ್ ರಿಸರ್ಚ್ ಅಂದರೆ ಏನಾಗಿರುತ್ತೆ ಅಂತ ಬಂದಾಗ ಇಟ್ ಇಸ್ ಆಲ್ ದೀಸ್ 5 ಎಲಿಮೆಂಟ್ಸ್ ಆರ್ ಪಾರ್ಟ್ ಆಫ್ ಯುವರ್ ರಿಸರ್ಚ್. ಎಲ್ಲ ಡೆಫಿನೇಷನ್ಸು ಸೇರಿಕೊಂಡಾಗ ಈ ಅಂಶಗಳು ನಾವು ನೋಡಬೇಕಾಗತ್ತೆ. ಒನ್ ಇಸ್ ದ ಆಬ್ಜೆಕ್ಟಿವಿಟಿ, purposeful, evidence-based, advancement of knowledge, and it is a systematic. So research ಅಂದರೆ objective ಆಗಿರಬೇಕು, systematic ಆಗಿ ಮಾಡಬೇಕು, purposeful ಆಗಿ with the object. Okay, it should be serve some purpose for it, knowledge enhance ಮಾಡಬೇಕು, ಮತ್ತು ಎವಿಡೆನ್ಸ್ ಇರಬೇಕು. ನಾವು ಏನೇ ಹೇಳೋದಾದರೂ ವಿ ನೀಡ್ ಅ ಸಪೋರ್ಟಿವ್ ಎವಿಡೆನ್ಸ್. ಓಕೆ, ಇಷ್ಟು ಅಂಶ ನೀವು ಎಲ್ಲ ವಾಟ್ ಇಸ್ ದಟ್ ರಿಸರ್ಚ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ನೋಡಿದಾಗ ಈ ಅಂಶಗಳು ಅದರ ಪಾರ್ಟ್ ಆಫ್ ಇಟ್ ಇರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಒಂದು ನಿಮಗೆ ರಿಸರ್ಚ್ ಅಂದರೆ ಏನು ಅಂತ ಒಂದು ಪ್ರಶ್ನೆ ಬರ್ಬೋದು, ಇಲ್ಲ ರಿಸರ್ಚ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಗುಣಗಳು ಏನಿರುತ್ತೆ, ಲಕ್ಷಣಗಳು ಏನಿರುತ್ತೆ ಅಂತ ಬರುತ್ತೆ. ಆ್ಯಂಡ್ ಕೆಲವೊಂದು ಪೇಪರಲ್ಲಿ ಹೆಂಗೆ ಕೇಳಿದಾನೆ ಅಂದರೆ ಈ ಇರೋವಂಥ ಕ್ಯಾರೆಕ್ಟರಿಸ್ಟಿಕ್ಸನ್ನೇ ಮೆನ್ಷನ್ ಮಾಡಿರ್ತಾನೆ. 4 ಆಪ್ಷನ್ ಕೂಡ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸೇ ಇರುತ್ತೆ. ಬಟ್ ವೆನ್ ಯು ಆರ್ ಚೂಸಿಂಗ್ ಯು ಹ್ಯಾವ್ ಟು ಚೂಸ್ ಅ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಂದರೆ ಅದರಲ್ಲಿ ಮುಖ್ಯವಾದಂಥದ್ದು ಯಾವುದು, ಇದನ್ನು ನಾವು ಸೈಕೋಮೆಟ್ರಿಕ್ ಟೆಸ್ಟ್ ಅಂತಾನು ಹೇಳ್ತೀವಿ. ಏನಪ್ಪ ಅಂದರೆ ನಿಮಗೆ ಆನ್ಸರ್ಸ್ ನೋಡಿದ್ರೆ ಎಲ್ಲ ಆನ್ಸರ್ಸು ಕರೆಕ್ಟ್ ಅಂತಲೇ ಇರುತ್ತೆ. ಓಕೆ, ಎಲ್ಲನೂ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೋದಾಗ ದೇರ್ ಆರ್ ಅಬೌಟ್ 12 ಕ್ಯಾರೆಕ್ಟರಿಸ್ಟಿಕ್ಸ್ ಐಡೆಂಟಿಫೈ ಮಾಡಿದ್ದೀವಿ, ರೈಟ್? ಆ 12 ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ 4 ನಿಮಗೆ ಆಪ್ಷನಲ್ಲೂ ಇರುತ್ತೆ. ಓಕೆ, ಸೊ ಇದರಲ್ಲಿ ಅತಿ ಮುಖ್ಯವಂಶವಾದ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಅಂತೂ ನಾವು ಚೂಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಲೈಕ್ ಸೈಕೋಮೆಟ್ರಿಕ್ ಟೆಸ್ಟಲ್ಲಿ ಆಲ್ ದಿ ಆನ್ಸರ್ಸ್ ಆರ್ ಕರೆಕ್ಟ್. ಸೊ ಹಾಗಾದರೆ ಯಾವುದನ್ನು ಚೂಸ್ ಮಾಡಿ, ಯಾವುದು ಬೇಕಾದರೂ ಚೂಸ್ ಮಾಡಿದ್ರೆ ನಮಗೆ ಮಾರ್ಕ್ಸ್ ಬರುತ್ತಾ ಅಂದರೆ ನೋ, ಯು ಹ್ಯಾವ್ ಟು ಚೂಸ್ ದ ಮೋಸ್ಟ್ ರಿಲಯಬಲ್ ಒನ್, ಮೋಸ್ಟ್ ಸಿಗ್ನಿಫಿಕೆಂಟ್ ಒನ್. ಇಷ್ಟು ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಯಾವುದು ಫಸ್ಟ್ ಇಂಪಾರ್ಟೆಂಟ್ ಅಂದರೆ ಇಟ್ ಇಸ್ ದಿ ಆಬ್ಜೆಕ್ಟಿವಿಟಿ. ಓಕೆ, ಆಬ್ಜೆಕ್ಟಿವಿಟಿ ಇಲ್ಲದೆ ನಾವು ರಿಸರ್ಚನ್ನು ಮಾಡ್ಕೊಳ್ಳೋಕೆ ಆಗಲ್ಲ. ವಿ ಹ್ಯಾವ್ ಟು ಡಿಪೆಂಡ್ ಆನ್ ಆಬ್ಜೆಕ್ಟಿವ್ ಫ್ಯಾಕ್ಟರ್. ಓಕೆ, ಸೊ ದಟ್ ಈಸ್ ಹೌ ದ ಕ್ವೆಶನ್ಸ್ ವಿಲ್ ಬಿ ಆಸ್ಡ್. ಓಕೆ, ಸೊ ಒಂದು ರಿಸರ್ಚು, ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರಿಸರ್ಚ್ ಮೇಲೆ ಫೋಕಸ್. ಯು ಶುಡ್ ನೋ ದ ಮೀನಿಂಗ್ ಆಫ್ ಆಲ್ ದೀಸ್ ಥಿಂಗ್ಸ್. ಓಕೆ, ಆ ಪದದ್ದು ನಿಮಗೆ ಅರ್ಥ ಅಂತ ಗೊತ್ತಿದ್ರೆ ಅವನು ಸೆಂಟೆನ್ಸ್ ರೂಪದಲ್ಲಾದರೂ ಕೇಳ್ಬೋದು, ಅಥವಾ ಡೈರೆಕ್ಟಾಗಿ ಒಂದೊಂದು ಪದ ಅಂತಾನು ಕೊಡ್ಬೋದು. ನೀವು ಅದನ್ನು ಕರೆಕ್ಟಾಗಿ ಆಯ್ಕೆ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಓಕೆ,
Next is philosophy. When we are talking about the research topic, we should also look into the aspect of philosophy. So ಫಿಲಾಸಫಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ದ ಸ್ಟೇಟ್ ಆಫ್ ಬೀಯಿಂಗ್, ಒಂದು ರಿಯಾಲಿಟಿ ಏನಿದೆ ಅಥವಾ ನಾಲೆಜನ್ನು ಯಾವ ರೀತಿ ನೋಡ್ತೀವಿ ಅನ್ನೋದು ಫಿಲಾಸಫಿಕಲ್ ಥಾಟ್. ಓಕೆ, ಒಂದು ರಿಸರ್ಚ್ ಅಂತ ಬಂದಾಗ ಫಿಲಾಸಫಿಕಲ್ ಥಾಟ್ ಇಲ್ಲದೆ ನಾವು ರಿಸರ್ಚ್ ಮಾಡೋಕ್ಕೆ ಆಗೋದೇ ಇಲ್ಲ. ಆ್ಯಂಡ್ ಫಿಲಾಸಫಿ ಅಂತ ಬಂದಾಗ ದೆರ್ ಆರ್ ಡಿಫ್ರೆಂಟ್ ಬ್ರಾಂಚಸ್ ಆಫ್ ಫಿಲಾಸಫಿ. ಓಕೆ, ನಾವೊಂದು ಏನೋ ನಾಲೆಜ್ ಹೋಗಬೇಕಾದ್ರೆ ಒಬ್ಬೊಬ್ರದ್ದು ಒಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ, ರೈಟ್? ಆ ಥರನೇ ನಮಗೆ ಡಿಫ್ರೆಂಟ್ ಬ್ರಾಂಚಸ್ ಆಫ್ ಫಿಲಾಸಫಿ ಅಂತ ಇದೆ. ಸೊ ಡಿಪೆಂಡಿಂಗ್ ಅಪಾನ್ ನಾವು ಯಾವ ಥರದ ರಿಸರ್ಚ್ ಮಾಡ್ತೀವೋ ಅದಕ್ಕೆ ತಕ್ಕಂತೆ ಯಾವುದಾದ್ರೂ ಫಿಲಾಸಫಿಯನ್ನು ಫಾಲೋ ಮಾಡ್ಕೊಂಡು ರಿಸರ್ಚ್ ಮಾಡ್ತೀವಿ. ಓಕೆ, ಸೊ ಇರುವಂಥ ಫಿಲಾಸಫಿಯಲ್ಲಿ ಐ ಹ್ಯಾವ್ ಜಸ್ಟ್ ಲಿಸ್ಟೆಡ್ ಔಟ್ ಫ್ಯೂ ಫಿಲಾಸಫೀಸ್ ವಿಚ್ ಮೈಟ್ ಬಿ ಅ ಕ್ವೆಶನ್. ಓಕೆ, ಸೊ ಮೆಟಾಫಿಸಿಕ್ಸ್ ಅಂದರೆ ಇಟ್ಸ್ ಅಬೌಟ್ ದ ಫಂಡಮೆಂಟಲ್ ಕ್ವೆಶನ್. ಓಕೆ, ಬೇಸಿಕ್ ಆಗಿ ನಾವು ಕ್ವೆಶನ್ ಏನು, ಲಾ ಆಫ್ ಗ್ರಾವಿಟಿ, ಇಟ್ಸ್ ಅ ಬೇಸಿಕ್ ಕ್ವೆಶನ್. ಓಕೆ, ಆ್ಯಂಡ್ ಎಪಿಸ್ಟಮಾಲಜಿ ಅಂತ ಇದೆ. ಸೊ ನಾಲೆಜ್ ಬಗ್ಗೆ ಓದಬೇಕಾದ್ರೆ ವಿ ಫಾಲೋ ದ ಫಿಲಾಸಫಿ ಆಫ್ ಎಪಿಸ್ಟಮಾಲಜಿ. ಓಕೆ, ಆ್ಯಂಡ್ ಲಾಜಿಕ್ ಅಂತ ಬಂದಾಗ, ಲಾಜಿಕ್ ಅಂದರೆ ಏನು, ರೀಸನ್ ಕೊಡೋದು, ಕ್ರಿಟಿಕಲ್ ಥಿಂಕಿಂಗ್ ಇರುತ್ತೆ. ಓಕೆ, ಆ ಫಿಲಾಸಫಿಯಲ್ಲಿ ನಾವು ರಿಸರ್ಚ್ ಮಾಡಬೇಕಾದ್ರೆ, ಲಾಜಿಕಲ್ ಆಗಿ ನಾವು ಮಾಡಬೇಕಾದ್ರೆ ಯು ಗೋ ವಿತ್ ಅ ಕ್ರಿಟಿಕಲ್ ಅನಾಲಿಸಿಸ್, ಲಾಜಿಕಲ್ ರೀಸನಿಂಗ್ ಕೊಟ್ಕೊಂಡು ನಾವು ರಿಸರ್ಚನ್ನು ಮಾಡ್ತೀವಿ. ಓಕೆ, ನಾಲೆಜನ್ನು ಫೈಂಡ್ ಔಟ್ ಮಾಡ್ತೀವಿ. ದೆನ್ ಇಟ್ ಈಸ್ ಅ ಪೊಲಿಟಿಕಲ್ ಫಿಲಾಸಫಿ. ವೆನ್ ಯು ಡೂ ಯೋರ್ ರಿಸರ್ಚ್ ಅಬೌಟ್ ದಿ ಗವರ್ಮೆಂಟ್, ಓಕೆ, ವಿ ಕಾಲ್ ದಟ್ ಆಸ್ ಅ ಪೊಲಿಟಿಕಲ್ ಫಿಲಾಸಫಿ. ದೆನ್ ಆಸ್ಥೆಟಿಕ್ ಅಂದಾಗ ಆರ್ಟು, ವಾಟ್ ಇಸ್ ಇಟ್, ಮ್ಯೂಸಿಕ್, the taste, the food. So idella bandaga we call that as an aesthetic philosophy. Okay, and ethics. So ethics anta bandaga what is good, what is bad. Okay, good for many will we call it as an ethics. ಅಲ್ಲಿ ಕರೆಕ್ಟು ತಪ್ಪು ಅನ್ನೋದಕ್ಕಿಂತ ಎಲ್ರಿಗೂ ಒಳ್ಳೇದಾಗುತ್ತೆ ಅಂದರೆ ಇಟ್ಸ್ ಅ ಎಥಿಕಲ್ ಬಿಹೇವಿಯರ್, ಎಥಿಕಲ್ ಥಾಟ್ ಅಂತ ಆಗುತ್ತೆ. ಓಕೆ, ಇದು ಡಿಫ್ರೆಂಟ್ ಬ್ರಾಂಚಸ್ ಆಫ್ ಫಿಲಾಸಫಿ ಅಂತ ಹೇಳ್ತೀವಿ. ನಾಲೆಜ್ ಇಸ್ ರಿಕ್ವೈರ್ಡ್. ಇದ್ರ ಮೇಲೆ ಒಂದು ಕ್ವೆಶನ್ ಬರಬಹುದು, ಬಿಕಾಸ್ ನಾವು ಮಾಡ್ತಕ್ಕಂಥ ರಿಸರ್ಚ್ ಬಂದು ಯಾವ ಫಿಲಾಸಫಿಗೆ ಸಂಬಂಧಪಟ್ಟಿರೋದು ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಪ್ರಶ್ನೆ ಬರ್ಬೋದು. ಒಂದು ಯು ಶುಡ್ ಹ್ಯಾವ್ ದಿ idea about that what it is anta. Okay, next is we will be concentrating more on epistemology. ಯಾಕೆ ಅಂದರೆ ಈ ಬ್ರಾಂಚ್ ಆಫ್ ದಿಸ್ ಎಪಿಸ್ಟಮಾಲಜಿ ಇಸ್ ನಥಿಂಗ್ ಬಟ್ ಸ್ಟಡಿ ಆಫ್ ನಾಲೆಡ್ಜ್. ಓಕೆ, ನಾವು ಇವಾಗ ರಿಸರ್ಚ್ ಅಂತ ಬಂದಾಗ ಏನನ್ನ ನಾವು ಪ್ರಯತ್ನ ಪಡ್ತೀವಿ ಅಂದರೆ ಒಂದು ರಿಯಾಲಿಟಿ ಇದೆಯಾ, ಅದು ಆ್ಯಕ್ಚುಯಲ್ ಆಗಿ ಇದೆಯಾ, ಎಕ್ಸಿಸ್ಟೆನ್ಸ್ ಇದೆಯಾ ಅಂತ ನೋಡ್ತೀವಿ. ಇನ್ನೊಂದು ವಿ ಗೋ ಫಾರ್ ದ ನಾಲೆಡ್ಜ್ ಪರ್ಪಸ್, ರೈಟ್? ಸೊ ನಾಲೆಡ್ಜ್ ಪರ್ಪಸ್ ಅಂತ ಬಂದಾಗ ನಾಲೆಡ್ಜನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ, ಒಂದು ಸಬ್ಜೆಕ್ಟ್ ಬಗ್ಗೆ ಓದ್ತಾ ಇದ್ದೀವಿ ಅಂತ ರಿಸರ್ಚ್ ಮಾಡ್ತಾ ಇದ್ದೀವಿ ಅಂತ ಬಂದಾಗ ಎಪಿಸ್ಟಮಾಲಜಿ ವಿಲ್ ಪ್ಲೇ ಅ ರೋಲ್ ಇನ್ ದ್ಯಾಟ್. ಓಕೆ, ಆ್ಯಂಡ್ ಎಪಿಸ್ಟಮಾಲಜಿ ಅಂತ ಬಂದಾಗ ದ ಸ್ಟಡಿ ಆಫ್ ನಾಲೆಡ್ಜ್ ಬಗ್ಗೆ ನಾವು ಓದಬೇಕಾದ್ರೂ ದರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆರ್ ಡೈಮೆನ್ಷನ್ಸ್ ಇನ್ ವಿಚ್ ವಿ ಕ್ಯಾನ್ ಟೇಕ್ ದಟ್. ಓಕೆ, ಒನ್ ಇಸ್ ರೇಷನಲಿಸಮ್. ರೇಷನಲಿಸಮ್ ಅಂದರೆ ಏನು, ರೀಸನಿಂಗ್, ಯಾವುದು ಕರೆಕ್ಟು ಯಾವುದು ತಪ್ಪು ಆಲೋಚನೆ ಮಾಡಿ ಓಕೆ ನಾಲೆಜನ್ನು ಫೈಂಡ್ ಔಟ್ ಮಾಡ್ತೀವಿ. ವಿ ಡೋಂಟ್ ಗೋ ಬೈ ಎನಿ ಅದರ್ ಬಿಲೀಫ್ಸ್, ನಮ್ಮ ಎಕ್ಸ್ಪೀರಿಯನ್ಸ್ ಅದೆಲ್ಲ ಯಾವುದು ತೊಗೊಳ್ಳಲ್ಲ, ಫ್ಯಾಕ್ಟ್ಸನ್ನು ತೊಗೋತೀವಿ. ಓಕೆ, ವಾಟ್ ಈಸ್ ದ ಪ್ರೋಸ್, ವಾಟ್ ಈಸ್ ದ ಕಾನ್ಸ್. ಓಕೆ, ಯಾವಾಗ ನಾವು ಒಂದು ಥಾಟ್ ಪ್ರಾಸೆಸ್ ಮೇಲೆ ನಾಲೆಡ್ಜ್ನ ಫೈಂಡ್ ಔಟ್ ಮಾಡ್ತೀವೋ, ಹಂಟ್ ಮಾಡ್ತೀವೋ, ಅದನ್ನು ನಾವು ರೇಷನಲಿಸಮ್ ಅಂತ ಹೇಳ್ತೀವಿ. ಓಕೆ, ದೆನ್ ಎಂಪಿರಿಸಮ್ ಇಸ್ ಬೇಸ್ಡ್ ಆನ್ ದಿ ಎಕ್ಸ್ಪೀರಿಯನ್ಸ್. ಓಕೆ, ವಾಟ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್. ಓಕೆ, ಎಂಪರಿಕಲ್ ಸ್ಟಡಿ ಮಾಡ್ತೀವಿ. ಇವಾಗ ನಾನು ಒಪಿನಿಯನ್ ಕೇಳ್ತೀನಿ, ನೀವು ಆ ಒಪಿನಿಯನ್ಗೆ ನೀವು ಏನು ಉತ್ತರ ಕೊಡ್ತೀರೋ ಆ್ಯಂಡ್ ಮೆಜಾರಿಟಿ ಏನು ಉತ್ತರ ಕೊಡ್ತೀರೋ ಅದ್ರ ಬೇಸ್ ಮೇಲೆ ಹೌದು ಇದು ನಿಜ ಅಂತ ಪ್ರೂವ್ ಮಾಡೋದು. ಓಕೆ, ಅದನ್ನು ಎಂಪಿರಿಸಮ್ ಅಂತ ಹೇಳ್ತೀವಿ. ಓಕೆ, ದೆನ್ ಫೌಂಡೇಶನಲಿಸಮ್ ಅಂತ ಬಂದಾಗ ಇಟ್ಸ್ ಅ ಬೇಸಿಕ್ಸ್ ಸೆಲ್ಫ್ ಎವಿಡೆನ್ಸ್. ಓಕೆ, ನಾವು ಕೆಲವೊಂದನ್ನು ಬಿಲೀವ್ ಮಾಡಿರ್ತೀವಿ, ಇದಂದರೆ ಹಿಂಗೆ ಇರುತ್ತೆ ಅಂತ ಹೇಳ್ತೀವಿ, ರೈಟ್? ಅದನ್ನು ಫೌಂಡೇಶನಲಿಸಮ್ ಅಂತ. ನಾವು ಅದನ್ನು ಟೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಲೈಕ್ ಸೇ ಎಕ್ಸಾಂಪಲ್, ವಾಟರ್ ಇಸ್ ಕಲರ್ಲೆಸ್ ಅಂತ ಹೇಳ್ತೀವಿ ಅಂದ್ಕೊಳ್ಳಿ. ವಿ ಬಿಲೀವ್ ದಟ್ ವಾಟರ್ ಇಸ್ ಕಲರ್ಲೆಸ್. ಓಕೆ, ಅದು ಯಾಕೆ ಕಲರ್ಲೆಸ್, ನಿಜವಾಗ್ಲೂ ಕಲರ್ಲೆಸ್ಸಾ ಅಂತ ನಾವು ಹುಡುಕಕ್ಕೆ ಹೋಗಲ್ಲ. ಅದನ್ನು ಫೌಂಡೇಶನಲಿಸಮ್ ಅಂತ ಹೇಳ್ತೀವಿ. ಓಕೆ, ವಿ ಬಿಲೀವ್ ದಟ್ ಇಸ್ ಟು ಬಿ ಟ್ರೂ. ಅದನ್ನು ನಾವು ಫಂಡಮೆಂಟಲ್ ಆಗಿ ಅಂತ ತಗೋತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಸ್ ಕೊಹೆರೆಂಟಿಸಮ್. ಕೊಹೆರೆಂಟಿಸಮ್ ಅನ್ನೋದು ಆ ಫಂಡಮೆಂಟ್ ಹೇಗೆ ಬಂತು, ಓಕೆ, ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ಶುರು ಮಾಡಿದಾಗ ಏನೋ ನಮಗೆ ಫೌಂಡೇಶನಲ್ ಐಡಿಯಾ ಏನಿರುತ್ತೋ ಅದು ಯಾವ ರೀತಿ ಬಂದಿದೆ ಅನ್ನೋಂಥ ಬಂದಾಗ ಇಟ್ ಇಸ್ ಕಾಲ್ಡ್ ಕೊಹೆರೆಂಟಿಸಮ್. ಓಕೆ, ಅದನ್ನು ನೀವು ಏನಂದರೆ
ವಾಟರ್ ಯಾಕೆ ಕಲರ್ಲೆಸ್ ಇದೆ ಅಂದರೆ ಇಟ್ ಇಸ್ ಟ್ರಾನ್ಸ್ಪರೆಂಟ್. ಯು ಟ್ರೈ ಟು ಫಿಗರ್ ಔಟ್ ಅದರ್ ಎಲಿಮೆಂಟ್ಸ್, ಅದರ್ ಬಿಲೀಫ್. ಓಕೆ, ಮೇ ಬಿ ಲೈಟ್ ಟ್ರಾನ್ಸ್ಫರ್ ಇದು ಪಾಸ್ ಆನ್ ಆಗುತ್ತೆ, ಅದರಿಂದ ಅದು ಬ್ಲೂ ಕಲರ್ ರಿಫ್ಲೆಕ್ಟ್ ಆಗುತ್ತೆ, ಒಂದ್ಸತಿ ವೈಟ್ ಅಂತ ರಿಫ್ಲೆಕ್ಟ್ ಆಗುತ್ತೆ, ಇಲ್ಲ ಗ್ರೀನ್ ಅಂತ ರಿಫ್ಲೆಕ್ಟ್ ಆಗುತ್ತೆ. ಸೊ ಏನು ಮಾಡ್ತೀರಾ, ಬೇಸಿಕ್ ಅಂಡರ್ಲೈಯಿಂಗ್ ಇಸ್ ವಾಟರ್ ಇಸ್ ಕಲರ್ಲೆಸ್. ಬಟ್ ಯಾಕೆ ಅಂತ ಅದಕ್ಕೆ ಸಪೋರ್ಟಿವ್ ಆಗಿ ಬೇರೆ ಬಿಲೀಫ್ಸ್ ಇರುತ್ತಲ್ವಾ, ಅದನ್ನು ನೀವು ತಗೊಂಡು ರಿಲೇಟ್ ಮಾಡಿದಾಗ ವಿ ಕಾಲ್ ದಟ್ ಹ್ಯಾಸ್ ಕೊಹರೆಂಟಿಸಮ್. ಓಕೆ, ಆ್ಯಂಡ್ ನೆಕ್ಸ್ಟ್ ಇಸ್ ಸ್ಕೆಪ್ಟಿಸಮ್. ಸೊ ಇದು ಏನಪ್ಪ ಅಂದರೆ ವಾಟ್ ಇಸ್ ದ್ಯಾಟ್, ಇವಾಗ ಫಂಡಮೆಂಟಲ್ ಟ್ರೂತ್ ಒಂದು ಇರುತ್ತೆ, ಅದನ್ನು ನೀವು ಕ್ವೆಶ್ಚನ್ ಮಾಡ್ತೀರಾ, ಏನಕ್ಕೆ ಅದು ಆ ಥರ ಇದೆ. ಓಕೆ, ಅದರಲ್ಲಿ ಏನಾದರೂ ಫ್ಲಾಸ್ ಇರ್ಬೋದಾ, ಅಥವಾ ಅದನ್ನು ನಾವು ಮತ್ತೆ ಟೆಸ್ಟ್ ಮಾಡ್ಬೋದಾ, ಡೌಟ್ ಬರುತ್ತೆ ನಮಗೆ, ನಿಜವಾಗ್ಲೂ ಇದೇನಾ. ಇವಾಗ ವಾಟರ್ ಇಸ್ ಕಲರ್ಲೆಸ್ ಅಂತ ಹೇಳಿದಾಗ ನಿಜವಾಗ್ಲೂ ವಾಟರ್ ಕಲರ್ಲೆಸ್ಸಾ, ಹೇಗೆ ಹೇಳೋದು ಅಂತ ಒಂದು ಪ್ರಶ್ನೆ ಬರುತ್ತಲ್ಲ, ಡೌಟ್ ಬರುತ್ತಲ್ವ, ಅದನ್ನು ನಾವು ಸ್ಕೆಪ್ಟಿಸಮ್ ಅಂತ ಕರಿತೀವಿ. ಓಕೆ, ದೋ ಕೆಲವೊಂದನ್ನು ನಾವು ಫೌಂಡೇಶನ್ ಆಗಿ ನಾವು ಬಿಲೀವ್ ಮಾಡಿದ್ರು ಕೂಡ ನಮಗೆ ಕೆಲವೊಂದು ಸತಿ ಆ ಒಂದು ಕ್ವೆಶನ್ ಡೌಟ್ ಬರುತ್ತೆ. ಆ ಡೌಟ್ ಬಂದಾಗ ವಿ ಕಾಲ್ ದಟ್ ಆಸ್ ಸ್ಕೆಪ್ಟಿಸಮ್. ಓಕೆ, ಇದು ಎಲ್ಲ ಕೂಡ ನಾವು ನಾಲೆಡ್ಜ್, ನಾವು ಒಂದು ವಿಷಯವನ್ನು ಸಂಶೋಧನೆ ಮಾಡ್ತೀವಿ ಅಂತ ಬಂದಾಗ ಈ ಒಂದು ಡೈರೆಕ್ಷನ್ಸಲ್ಲಿ ನಾವು ಮಾಡ್ಬೋದು. ಓಕೆ, ದಟ್ಸ್ ವೈ ಇಟ್ ಆಲ್ ಕಮ್ಸ್ ಅಂಡರ್ ದಿ ಅಪ್ರೋಚಸ್ ಆಫ್ ಎಪಿಸ್ಟಮಾಲಜಿ. Getting the point? Okay. Next is the research paradigm. Okay, so what is that? ಅಂದರೆ ನಾವು ಒಂದು ಫಿಲಾಸಫಿಕಲ್ ರಿಸರ್ಚ್ ಮಾಡ್ತಾ ಇರ್ತೀವಿ, ಸಂಶೋಧನೆನ, ಅದನ್ನು ಯಾವ ಬೇಸಿಸ್ ಮೇಲೆ ತೊಗೊಂಡು ಹೋಗ್ತೀವಿ. ಸೊ ದೆರ್ ಆರ್ ಸರ್ಟನ್ ಅಪ್ರೋಚಸ್ ವಿಚ್ ಹ್ಯಾಸ್ ಬೀನ್ ಲೇಡ್. ಈ ಫಿಲಾಸಫಿಕಲ್ ಥಾಟ್ ಏನಿದೆ, ಈ ಡಿಫ್ರೆಂಟ್ ಫಿಲಾಸಫಿ ಬ್ರಾಂಚಸ್ ಆಫ್ ಫಿಲಾಸಫಿ ಏನಿದೆ, ಅದನ್ನು ಇಟ್ಕೊಂಡು ಕೆಲವೊಂದು ಏನು ವೇ ಆಫ್ ಡೂಯಿಂಗ್ ಇಟ್, ಯಾವ ರೀತಿ ಒಂದು ರಿಸರ್ಚನ್ನ ಮಾಡಿದ್ದಾರೆ ಅಂತ, ದೆರ್ ಇಸ್ ಬೀನ್ ಅ ಡ್ರಾಸ್ಟಿಕ್ ಚೇಂಜ್ ಇನ್ ದ ವೇ ರಿಸರ್ಚ್ ಹ್ಯಾಸ್ ಬೀನ್ ಬ್ರಾಟ್. ಓಕೆ, ಸೊ ಈ ಪ್ಯಾರಾಡಿಗಮ್ ಇಸ್ ನಥಿಂಗ್ ಬಟ್ ದಿ ಅಸಂಪ್ಷನ್. ನಾವು ಏನು ಅಸಂಪ್ಷನ್ ಮಾಡ್ಕೋತೀವಿ ರಿಯಾಲಿಟಿ ಮತ್ತು ನಾಲೆಡ್ಜ್ ಬಗ್ಗೆ, ನಾವು ಅದನ್ನು ಹೇಗೆ ಪರಿಗಣಿಸ್ಕೊಂಡು ಓಕೆ ನಮ್ಮ ರಿಸರ್ಚನ್ನು ಮಾಡ್ತೀವಿ ಅನ್ನೋದು ಯೋರ್ ರಿಸರ್ಚ್ ಪ್ಯಾರಾಡಿಗಮ್ ಅಂತ ಹೇಳ್ತೀವಿ. ಇದರಲ್ಲಿ ದ ಫಸ್ಟ್ ಒನ್ ಇಸ್ ಅ ಪಾಸಿಟಿವಿಸ್ಟ್ ಪ್ಯಾರಾಡಿಗಮ್. ಓಕೆ, ಈ ಪಾಸಿಟಿವ್ ಪ್ಯಾರಾಡಿಗಮ್ ಅಲ್ಲಿ ಏನು ಹೇಳ್ತೀವಿ ಅಂದರೆ, ವಿ ಸಿ ದ್ಯಾಟ್ ದೆರ್ ಇಸ್ ಓನ್ಲಿ ಒನ್ ರಿಯಾಲಿಟಿ. ಅಂದರೆ ಇವಾಗ ಸೇ ಎಕ್ಸಾಂಪಲ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಓಕೆ, ಹೌ ಇಟ್ ಇಂಪ್ಯಾಕ್ಟ್ಸ್ ಆನ್ GDP. ಓಕೆ, ಇಲ್ಲಿ ನಾನು ಇವಾಗ GDP ಅಂತ ಬಂದಾಗ ದೇ ಕ್ಯಾನ್ ಬಿ ಅದರ್ ಫ್ಯಾಕ್ಟರ್ಸ್ ವಿಚ್ ಮೈಟ್ ಎಫೆಕ್ಟ್. ಓಕೆ, ಬಟ್ ಅಕಾರ್ಡಿಂಗ್ ಟು ಪಾಸಿಟಿವಿಸ್ಟ್ ಪ್ಯಾರಾಡಿಗಮ್ ಅಲ್ಲಿ ಏನು ಹೇಳ್ತಾನೆ ಅಂದರೆ, ಬರೀ ಒಂದೇ ರಿಯಾಲಿಟಿ ಇದೆ. ಅಂದರೆ ಬರೀ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾತ್ರ GDP ಮೇಲೆ ಯಾವ ರೀತಿ ಪರಿಣಾಮ ಇದೆ ಅಂತ ನೀವು ಸಂಶೋಧನೆ ಮಾಡಿದಾಗ ಇಟ್ ಬಿಕಮ್ಸ್ ಅ ಪಾಸಿಟಿವಿಸ್ಟ್ ಪ್ಯಾರಾಡಿಗಮ್. ಓಕೆ, ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ವಿ ಗೋ ಬೈ ಆಬ್ಜೆಕ್ಟಿವಿಟಿ. ಇಲ್ಲಿ ನಮ್ಮ ಪರ್ಸ್ನಲ್ ಒಪಿನಿಯನ್ ಯಾವುದೂ ಇಲ್ಲಿ ಬರಲ್ಲ. ಓಕೆ, ಆಬ್ಜೆಕ್ಟಿವಿಟಿ ಆಗಿ ಹೋಗ್ತೀವಿ. ವಿ ಟೇಕ್ ಅ ಕ್ವಾಂಟಿಟೇಟಿವ್ ಡೇಟಾ, ಇಟ್ ಇಸ್ ಫುಲ್ ಆಫ್ ಕ್ವಾಂಟಿಟೇಟಿವ್. ಓಕೆ, ಇಲ್ಲಿ ಕ್ವಾಲಿಟೇಟಿವ್ ಆಸ್ಪೆಕ್ಟನ್ನು ನಾವು ತಗೊಳ್ಳೋದೇ ಇಲ್ಲ. ಓಕೆ, ಸೊ ದಟ್ ಈಸ್ ವಾಟ್ ಪಾಸಿಟಿವಿಸ್ಟ್. ಆ್ಯಂಡ್ ದ ಅದರ್ ಎಕ್ಸ್ಟ್ರೀಮ್ ಅಂತ ಬಂದಾಗ ಇಟ್ ಇಸ್ ಇಂಟರ್ಪ್ರಿಟಿವಿಸಮ್. ಓಕೆ, ಇಂಟರ್ಪ್ರಿಟಿವಿಸಮ್ ಅಲ್ಲಿ ಏನು ಹೇಳ್ತಾನೆ ಅಂದರೆ, ಇವಾಗ ಬರೀ ಒಂದೇ, ನಾವು ರಿಸರ್ಚ್ ಅಂತ ಬಂದಾಗ ಬರೀ ಒಂದು ರಿಯಾಲಿಟಿ ಇರಲ್ಲ, ದೆ ಕ್ಯಾನ್ ಬಿ ಎನ್ ನಂಬರ್ ಆಫ್ ರಿಯಾಲಿಟೀಸ್. ಓಕೆ, ಹಾಗಾದರೆ ಬರೀ ಏನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾತ್ರ GDP ಮೇಲೆ ಪರಿಣಾಮ ಇರಲ್ಲ, ಬೇರೆ ಅಂಶಗಳು ಕೂಡ ಅದ್ರ ಮೇಲೆ ಪರಿಣಾಮ ಇರುತ್ತೆ ಅಂತ ಹೇಳೋದೇ ಇಂಟರ್ಪ್ರಿಟಿವಿಸಮ್ ಪ್ಯಾರಾಡಿಗಮ್. ಸೊ ಈ ಒಂದು ಬಂದಾಗ ಏನಾಗುತ್ತೆ, ನಾವು ಬರೀ ಆಬ್ಜೆಕ್ಟಿವಿಟಿ ಮೇಲೆ ಡಿಪೆಂಡ್ ಮಾಡಲ್ಲ, ಬಟ್ ವಿ ಆಲ್ಸೋ ಟೇಕ್ ಇನ್ ಟು ಕನ್ಸಿಡರೇಷನ್ ಆಫ್ ಸಬ್ಜೆಕ್ಟಿವ್ ಫ್ಯಾಕ್ಟರ್. ಸಬ್ಜೆಕ್ಟಿವ್ ಫ್ಯಾಕ್ಟರ್ ಅಂದರೆ ಏನು, ನನಗೆ ಏನು ಅನಿಸುತ್ತೆ. ಸೊ ನನಗನ್ಸುತ್ತೆ ಮೇ ಬಿ ಕಂಟ್ರಿನಲ್ಲಿ, ನಮ್ಮ ದೇಶದಲ್ಲಿ ಇರೋವಂಥ ಇನ್ಫ್ಲೇಷನ್ ಅಥವಾ ಡಿಫ್ಲೇಷನ್ ಅದರದ್ದು ಪರಿಣಾಮ ಕೂಡ GDP ಮೇಲೆ ಇರುತ್ತೆ ಅಂತ ನನಗೆ ಅನಿಸಿದ್ರೆ ನಾನು ಆ ಒಂದು ಫ್ಯಾಕ್ಟರ್ನು ಕನ್ಸಿಡರ್ ಮಾಡಿಕೊಂಡು ಸಂಶೋಧನೆ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಸಬ್ಜೆಕ್ಟಿವಿಟಿ ಫ್ಯಾಕ್ಟರ್ ಇರುತ್ತೆ. ಕ್ವಾಲಿಟೇಟಿವ್ ಆಸ್ಪೆಕ್ಟನ್ನು ನಾನು ತೊಗೊಳ್ತೀನಿ, ಬರೀ ಕ್ವಾಂಟಿಟೇಟಿವ್ ಅಲ್ಲ, ಕ್ವಾಲಿಟೇಟಿವ್ ಆಸ್ಪೆಕ್ಟ್ ಕೂಡ ತೊಗೋತೀನಿ. ಯಾವ ಥರ ನಮ್ಮ ದೇಶದ ಎಕಾನಮಿ ಯಾವ ಥರ ಇದೆ, ಅದರದ್ದು ಇಂಪ್ಯಾಕ್ಟ್ ನಮ್ಮ GDP ಮೇಲೆ ಯಾವ ರೀತಿ ಇದೆ ಅಂತ ಆ ಕ್ವಾಲಿಟೇಟಿವ್ ಅಂಶನ ತಗೊಂಡು ನಾನು ಸಂಶೋಧನೆ ಮಾಡಿದಾಗ ಅದನ್ನು ಇಂಟರ್ಪ್ರಿಟಿವಿಸಮ್ ಅಂತ ಕರಿತೀವಿ. ಸೊ ಇದು ಎರಡು ಎಕ್ಸ್ಟ್ರೀಮ್ ಆಗುತ್ತೆ.
ಓಕೆ, ಪಾಸಿಟಿವ್ ಒಂದು ಕಡೆ ಆದರೆ ಸಬ್ಜೆಕ್ಟಿವ್ ಕ್ವಾಂಟಿಟೇಟಿವ್ ಒಂದೇ ರಿಯಾಲಿಟಿ. ಬಟ್ ಇಂಟರ್ಪ್ರಿಟಿವಿಸಮ್ ಅಂತ ಬಂದಾಗ ಜಾಸ್ತಿ ರಿಯಾಲಿಟೀಸ್ ಇದೆ. ಓಕೆ, ಸಬ್ಜೆಕ್ಟಿವ್ ಎಲಿಮೆಂಟ್ ಇನ್ಕ್ಲೂಡ್ ಆಗುತ್ತೆ ಮತ್ತು ವಾಟ್ ಇಸ್ ದಟ್ ಕ್ವಾಲಿಟೇಟಿವ್ ಆಸ್ಪೆಕ್ಟ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದಟ್. ಓಕೆ, so apart from that we also have pragmatic paradigms. pragmatic ಅಂದ್ರೆ ಏನಪ್ಪ ಅಂದರೆ ಇವಾಗ ನಾವು ರಿಯಾಲಿಟಿ ಅಂತ ಹೇಳ್ತೀವಲ್ಲ, ಲೈಕ್ FDI, ಓಕೆ, ಆನ್ GDP. ಸೊ ಈ FDI ಅನ್ನೋದು ಒಂದೇ ಥರ ಇರುತ್ತಾ, ಚೇಂಜ್ ಆಗುತ್ತಾ? ಸಿ, ರಿಯಾಲಿಟಿ ಅನ್ನೋದು ಒಂದೇ ಥರ ಇರಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಚೇಂಜ್ ಆಗ್ತಾ ಇರಬೇಕಾದ್ರೆ ನಾವು ರಿಸರ್ಚ್ ಮಾಡಬೇಕಾದ್ರೆ ಏನು ಮಾಡಬೇಕು? ವಿ ಆಲ್ಸೋ ಕನ್ಸಿಡರ್ ದೀಸ್ ಚೇಂಜಿಂಗ್ ಫ್ಯಾಕ್ಟರ್. ಆವಾಗ ಆ ರಿಸರ್ಚ್ ಕ್ವೆಶನ್ ಏನಿರುತ್ತೋ ಅದಕ್ಕೆ ತಕ್ಕಂತೆ ನಾವು ಸಂಶೋಧನೆಯನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ, ರಿಸರ್ಚ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಓಕೆ, ಅದನ್ನು ನಾವು ಪ್ರಾಗ್ಮ್ಯಾಟಿಸಮ್ ಅಂತ ಹೇಳ್ತೀವಿ. ಸೊ ಹಿಯರ್ ಹಿ ಸೇಸ್ ದಟ್ ಒಂದೇ ರಿಯಾಲಿಟಿ ಇದೆ, ಬಟ್ ಅದು ಚೇಂಜ್ ಆಗ್ತಾ ಇರುತ್ತೆ ಅನ್ನೋದು ಇಸ್ ದ ಮೇನ್ ಕಾನ್ಸೆಪ್ಟ್ ಆಫ್ ದಟ್. ಓಕೆ, ಆ್ಯಂಡ್ ಕನ್ಸ್ಟ್ರಕ್ಟಿವ್ ಪ್ಯಾರಾಡಿಗಮ್ಸಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಯು ಬಿಲೀವ್ ದಟ್ ಜಾಸ್ತಿ ರಿಯಾಲಿಟೀಸ್ ಇದೆ. ಓಕೆ, ದಿಸ್ ಇಸ್ ರಿಲೇಟಿಂಗ್ ಲೈಕ್ ಯೋರ್ ಇಂಟರ್ಪ್ರಿಟಿವಿಸಮ್ ಥರ ಇದು. ಓಕೆ, ಬಟ್ ಏನು ಡಿಫ್ರೆನ್ಸ್ ಅಂದರೆ ಇಂಟರ್ಪ್ರಿಟಿವಿಸಮಲ್ಲಿ ನಾವು ಬರೀ ಜಾಸ್ತಿ ನಂಬರ್ ಆಫ್ ರಿಯಾಲಿಟೀಸ್ ಇದೆ ಅಂತ ಮಾತ್ರ ಹೇಳ್ತೀವಿ. ಬಟ್ ಇಲ್ಲಿ ಆ ಜಾಸ್ತಿ ಇರೋವಂಥ ರಿಯಾಲಿಟೀಸ್ ಏನಿದೆ ದಟ್ ಡಿಪೆಂಡ್ಸ್ ಅಪಾನ್ ಅವರ್ ಎಕ್ಸ್ಪೀರಿಯನ್ಸ್. ರಿಸರ್ಚರ್ದು ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನನಗೆ ಒಂದು ವಿಷಯದ ಬಗ್ಗೆ ನನಗೆ ನಾಲೆಜೇ ಇಲ್ಲ, ಅರಿವೇ ಇಲ್ಲ. ಸೊ ಅವಾಗ ನಾನು ಏನು ಮಾಡ್ತೀನಿ, ರಿಸರ್ಚ್ ಮಾಡುವಾಗ ಸಿನ್ಸ್ ಐ ಡೋಂಟ್ ಹ್ಯಾವ್ ದಟ್, ಐ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ ಮಾಡದೇ ಇರೋದ್ರಿಂದ ನಾನು ಅದನ್ನು ಬಿಡ್ತೀನಿ. ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ಅಂಶಗಳನ್ನು ನಾನು ತೊಗೊಂಡು ರಿಸರ್ಚ್ ಮಾಡೋಕ್ಕೆ ಶುರು ಮಾಡ್ತೀನಿ. ಓಕೆ, ದಟ್ ಈಸ್ ಕಾಲ್ಡ್ ಕನ್ಸ್ಟ್ರಕ್ಟಿವಿಸಮ್. ಓಕೆ, ಕನ್ಸ್ಟ್ರಕ್ಟಿವ್, ನೀವು ಕನ್ಸ್ಟ್ರಕ್ಟ್ ಮಾಡ್ತೀರ. ಆ ರಿಯಾಲಿಟೀಸ್ನ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತೀನಿ ಅಂದರೆ ರಿಸರ್ಚರ್ದು ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನೀವು ಕನ್ಸ್ಟ್ರಕ್ಟ್ ಮಾಡ್ತೀರಾ. ಓಕೆ, ಸೊ ಇದು ವಾಟ್ಸ್ ದಟ್ ಪ್ರಾಗ್ಮ್ಯಾಟಿಸಮ್ ಆ್ಯಂಡ್ ಕನ್ಸ್ಟ್ರಕ್ಟಿವ್ ಇಸ್ ಇನ್ ಬಿಟ್ವೀನ್ ಯೋರ್ ಪಾಸಿಟಿವಿಟಿ ಆ್ಯಂಡ್ ಇಂಟರ್ಪ್ರಿಟಿವಿಸಮ್. ಓಕೆ, ಇದು ಎರಡೂ ಮಧ್ಯ ಬರುವಂಥದ್ದು. ಆ್ಯಂಡ್ ಇದನ್ನು ಬಿಟ್ಟು ದ ಅದರ್ ಆಸ್ಪೆಕ್ಟ್ ಇಸ್ ಪೋಸ್ಟ್ ಪಾಸಿಟಿವಿಸಮ್ ಪ್ಯಾರಾಡಿಗಮ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಪ್ಯಾರಾಡಿಗಮಲ್ಲಿ ಅವನು ರಿಯಾಲಿಟಿ ಒಂದು ರಿಯಾಲಿಟಿ ಇದೆ ಅಂತ ತಗೋತಾನೆ. ಬಟ್ ನಾವು 100% ಆಬ್ಜೆಕ್ಟಿವ್ ಆಗಿ ನಾವು ರಿಸರ್ಚ್ ಮಾಡೋಕ್ಕಾಗತ್ತಾ? ಓಕೆ, ಇಲ್ಲ ಅನ್ಬಯಾಸ್ಡ್ ಆಗಿ, ಓಕೆ, ಸಬ್ಜೆಕ್ಟಿವ್ ಎಲಿಮೆಂಟ್ ಇಲ್ಲದೇ ನಾವು ಪ್ಯೂರ್ ಆಗಿ 100% ಪಾಸಿಟಿವಿಸ್ಟ್ ಆಗಿ ನಾವು ರಿಸರ್ಚ್ ಮಾಡೋಕ್ಕಾಗತ್ತಾ ಅಂದರೆ ದ ಆನ್ಸರ್ ಇಸ್ ನೋ. ಓಕೆ, ದಟ್ ಈಸ್ ವಾಟ್ ಯುವರ್ ಪೋಸ್ಟ್ ಪಾಸಿಟಿವಿಸಮ್ ಟೆಲ್ಸ್ ಅಬೌಟ್. ಓಕೆ, ಇಲ್ಲಿ ರಿಯಾಲಿಟಿ ಒಂದಿರುತ್ತೆ, ಬಟ್ ಆ ರಿಯಾಲಿಟಿಯನ್ನು ನಾವು ರಿಸರ್ಚ್ ಅಂತ ತಗೊಂಡು ಮಾಡಬೇಕಾದ್ರೆ ನಮಗೆ 100% ಆಬ್ಜೆಕ್ಟಿವಿಟಿ ಇರಲ್ಲ. ಅಲ್ಲಿ ಸ್ವಲ್ಪನಾದರೂ ಸಬ್ಜೆಕ್ಟಿವ್ ಎಲಿಮೆಂಟ್ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ಬಯಾಸ್ ಆಗಿರುತ್ತೆ. ಎಲ್ಲನೂ ಕರೆಕ್ಟಾಗಿ 100% ಅಕ್ಯುರೇಟ್ ಅಂತ ನಾವು ರಿಸರ್ಚನ್ನು ತಗೊಳಕ್ಕಾಗಲ್ಲ ಅನ್ನೋದು ಪೋಸ್ಟ್ ಪಾಸಿಟಿವಿಸಮ್ ಪ್ಯಾರಾಡಿಗಮ್. ಓಕೆ, ಆ್ಯಂಡ್ ಟ್ರಾನ್ಸ್ಫಾರ್ಮೇಟಿವ್ ಇಸ್ ಇವಾಗ ನಾವು ಏನು ಹೇಳ್ತೀವಿ ಅಂದರೆ, ಸೇ ಎಕ್ಸಾಂಪಲ್, ಐ ವಾಂಟೆಡ್ ಟು ಸ್ಟಡಿ ವಾಟ್ ಇಸ್ ದಟ್ ದ ಎಕನಾಮಿ ಆಫ್ ಅ ಪರ್ಟಿಕ್ಯುಲರ್ ಕಮ್ಯುನಿಟಿ. ಓಕೆ, ಸೊ ಇವಾಗ ಕಮ್ಯುನಿಟಿ ಅಂದರೆ ಎಲ್ಲ ಕಮ್ಯುನಿಟಿನೂ ಒಂದೇ ಥರ ಇರುತ್ತಾ? ಇರಲ್ಲ. ಓಕೆ, ಹಾಗಾದರೆ ನಾನು ರಿಸರ್ಚ್ ಮಾಡುವಾಗ ಬರೀ ಒಂದು ಕಮ್ಯುನಿಟಿದು ಒಂದು ಸಂಶೋಧನೆ ಮಾಡಿ ಅದರದ್ದು ಆನ್ಸರ್ನ ನಾನು ಎಲ್ಲದಕ್ಕೂ ಜನರಲೈಸ್ ಮಾಡೋಕ್ಕಾಗತ್ತಾ ಅಂದರೆ ಮಾಡೋಕ್ಕಾಗಲ್ಲ. ಬಿಕಾಸ್ ಒಂದು ಎಲ್ಲದಕ್ಕೂ ಯೂನಿಫಾರ್ಮಿಟಿ ಇರಲ್ಲ, ಕಮ್ಯುನಿಟಿ ಚೇಂಜಸ್ ಆಗುತ್ತೆ. ಸೊ ಅಲ್ಲಿ ಅಪ್ಲಿಕೇಟಿವ್ ಕೂಡ ಚೇಂಜ್ ಆಗುತ್ತೆ. ಸೊ ಹಾಗಾದರೆ ವೆನ್ ಐ ಆಮ್ ಡೂಯಿಂಗ್ ಸಮ್ ರಿಸರ್ಚ್ ಕಮ್ಯುನಿಟಿ ಬಗ್ಗೆ ನಾನು ಮಾಡಬೇಕಾದ್ರೆ ಐ ಹ್ಯಾವ್ ಟು ಟೇಕ್ ಕನ್ಸಿಡರ್ ದ ಚೇಂಜಸ್ ಇನ್ ದಿ ಕಮ್ಯುನಿಟಿ. ಒಂದೊಂದು ಕಮ್ಯುನಿಟಿಗೂ ಏನು ಡಿಫ್ರೆನ್ಸಸ್ ಇದೆ, ಈ ರಿಸರ್ಚನ್ನು ಅಂಥ ಚೇಂಜ್ ಆಗಿರುವಂಥ ಕಮ್ಯುನಿಟಿಗೆ ಯಾವ ರೀತಿ ಅಪ್ಲಿಕಬಲ್ ಮಾಡ್ಬೋದು ಅಂತ ನೋಡಿದಾಗ ಇಟ್ ಇಸ್ ಕಾಲ್ಡ್ ಟ್ರಾನ್ಸ್ಫಾರ್ಮೇಟಿವ್. ಓಕೆ, ಯಾಕೆಂದರೆ ನಾವು ಒಂದು ಕಡೆ ರಿಸರ್ಚ್ ಮಾಡಿರ್ತೀವಿ, ಬಟ್ ಆ್ಯಕ್ಚುಯಲ್ ರಿಯಾಲಿಟಿಯಲ್ಲಿ ಬೇರೆ ಥರ ಇರುತ್ತೆ. ಓಕೆ, ವೇರಿಯಬಲ್ಸ್ ಚೇಂಜ್ ಆಗಿರುತ್ತೆ, ನಾವು ಅದನ್ನು ಡೈರೆಕ್ಟಾಗಿ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಅಂಥದನ್ನು ನಾವು ಟ್ರಾನ್ಸ್ಫಾರ್ಮೇಟಿವ್ ಪ್ಯಾರಾಡಿಗಮ್ ಅಂತ ಕರಿತೀವಿ. ಸೊ ವೆನ್ ಯು ಚೇಂಜ್ ಯೋರ್ ರಿಸರ್ಚ್ ಅಕಾರ್ಡಿಂಗ್ ಟು ದ ಚೇಂಜಿಂಗ್ ಸಿಚುವೇಶನ್ ವಿ ಕಾಲ್ ದಟ್ ಆಸ್ ಟ್ರಾನ್ಸ್ಫಾರ್ಮೇಟಿವ್. ಓಕೆ,
approaches to research, though we have so many different approaches, okay, or paradigms what we have. Now research anta bandaga mainly two approach na follow ಮಾಡ್ತೀವಿ. One is positivism and next is post positivism. Okay, so these are some of the differences which is definite age one the question can be expected on these two approaches. Okay, the basic differences, the same thing I have put it in the nutshell. Okay, short agi ಏನು differences ಇದೆ ಅಂತ ಹೇಳಿದೀನಿ. So one is deductive and inductive. ಏನಂದ್ರೆ ಪಾಸಿಟಿವಿಸ್ಟ್ ಅಲ್ಲಿ ನಾವು ಏನು ಮಾಡ್ತೀವಿ, ಒಂದೇ ರಿಯಾಲಿಟಿಯನ್ನು ತಗೋತೀವಿ. ಓಕೆ, ಜಾಸ್ತಿ ತಗೊಳ್ಳಲ್ಲ. ಓಕೆ, ಒಂದೇ ತಗೊಂಡಾಗ ಏನಾಗುತ್ತೆ, ಜಾಸ್ತಿ ಇದ್ರೂ ಕೂಡ ನಾವು ಅದನ್ನ ಎಲ್ಲ ಎಲಿಮಿನೇಟ್ ಮಾಡಿ ಒಂದೇ ಇಟ್ಕೋತೀವಿ. ಸೊ ದಟ್ ಇಸ್ ಕಾಲ್ಡ್ ಡಿಡಕ್ಟಿವ್. ಓಕೆ, ಬಟ್ ಪೋಸ್ಟ್ ಪಾಸಿಟಿವ್ ಅಲ್ಲಿ ಏನು ಮಾಡ್ತೀವಿ, ನಾವು ಜಾಸ್ತಿ ರಿಯಾಲಿಟೀಸ್ ಕೂಡ ತಗೋತೀವಿ. ಸೊ ದಟ್ ಇಸ್ ಇಂಡಕ್ಟಿವ್. ಇಟ್ ಇನ್ಕ್ಲೂಡ್ಸ್ ಆಫ್ ಅದರ್ ಎಲಿಮೆಂಟ್ಸ್ ಆಸ್ ವೆಲ್. ಓಕೆ, ಪಾಸಿಟಿವಿಟಿಯಲ್ಲಿ ಆಬ್ಜೆಕ್ಟಿವ್ ಮ್ಯಾಟರ್ ಮಾತ್ರ ಇರುತ್ತೆ, ಆಬ್ಜೆಕ್ಟಿವ್ ಆಗಿ ನಮ್ಮ ಪರ್ಸನಲ್ ಒಪಿನಿಯನ್ ಅಲ್ಲಿ ಬರೋದೇ ಇಲ್ಲ. ಬಟ್ ಪೋಸ್ಟ್ ಪಾಸಿಟಿವ್ ಅಲ್ಲಿ we will have a subjective element as well, because 100% accurate agi madakagalla, right? So there is a element of subjectivity. So ee tara positivists and post positivists ge differences ide. ಆ differences du ಪ್ರತಿಯೊಂದು ಅಂಶನೂ ನೀವು ಒಂಚೂರು ಡೀಟೇಲ್ ಆಗಿ ಓದ್ಕೋಬೇಕಾಗತ್ತೆ, ಬಿಕಾಸ್ ದೇ ಕ್ಯಾನ್ ಬಿ ಅ ಕ್ವೆಶನ್ ಆನ್ ದಿಸ್. ಓಕೆ, ಒಂದು 3 ಅಂಶನ ಕೊಟ್ಟು ಒಂದು ಪಾಸಿಟಿವಿಸ್ದು ಕೊಡ್ಬೋದು, ಅಥವಾ ಪಾಸಿಟಿವ್ದು ಮೂರು ಕೊಟ್ಟು ಪೋಸ್ಟ್ ಪಾಸಿಟಿವ್ದು ಒಂದು ಅಂಶನ ಕೊಟ್ಟು ಐಡೆಂಟಿಫೈ ಮಾಡಿ ಅಂತ ಹೇಳ್ತಾನೆ. ಓಕೆ, ಸೊ ಯು ಶುಡ್ ಬಿ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್. Okay, next is types of research. Again, this will be one of the important topic you have to go through in detail when you are preparing for your exams. Okay, ಎಲ್ಲ ಪೇಪರಲ್ಲೂ ಒಂದು ಕ್ವೆಶನ್ ಡೆಫಿನೆಟ್ ಆಗಿ ರಿಸರ್ಚ್ ಮೇಲೆ ಬಂದೇ ಬರುತ್ತೆ. ಓಕೆ, ಆ್ಯಂಡ್ ಕ್ಲಾಸಿಫಿಕೇಶನ್ ಅಂತ ಬಂದಾಗ ಆನ್ ಡಿಫ್ರೆಂಟ್ ಬೇಸಿಸ್ ವಿ ಹ್ಯಾವ್ ಕ್ಲಾಸಿಫಿಕೇಶನ್ಸ್. ಕೆಲವೊಂದು ನೀವು ಏನೋ ಬೈ ನೇಮನ್ನು ಓದ್ಕೊಂಡಾಗಲೇ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಥರ ರಿಸರ್ಚ್ ಅಂತ. ಬಟ್ ಕೆಲವೊಂದನ್ನು ನೀವು ಡೀಟೇಲ್ಡ್ ಆಗಿ ಅದರಲ್ಲಿ ಏನಿದೆ, ಯಾವ ಥರ ರಿಸರ್ಚು, ಯಾವ ಸಬ್ಜೆಕ್ಟಿಗೆ ಅದು ಅಪ್ಲೈ ಆಗುತ್ತೆ ಅನ್ನೋದು ಕೂಡ ನೀವು ನೋಡಬೇಕಾಗುತ್ತೆ. ಬಿಕಾಸ್ ಕೆಲವೊಂದು ಪೇಪರಲ್ಲಿ ಹೇಗೆ ಕೊಟ್ಟಿದ್ದಾನೆ ಅಂದರೆ, ಲೈಕ್ ಸೇ ಎಕ್ಸಾಂಪಲ್ ಸೇ ದ ಲಾ ಆಫ್ ಗ್ರಾವಿಟಿ. ಓಕೆ, ಅದನ್ನು ನೀವು ಸಂಶೋಧನೆ ಮಾಡ್ತೀರಾ ಅಂದರೆ ಯಾವ ಥರ ರಿಸರ್ಚ್ ಅದು. Okay, so your law of gravity is nothing but fundamental research. Okay, so ee tara, so hangadre ನೀವು ರಿಸರ್ಚ್ ಟಾಪಿಕ್ ಅಂತ ಬಂದಾಗ ಈ ಎಲ್ಲ ಟೈಪ್ ಆಫ್ ರಿಸರ್ಚ್ ಅನ್ನು ಡೀಟೇಲ್ಡ್ ಆಗಿ ಓದಬೇಕು ವಿತ್ ದ ಎಕ್ಸಾಂಪಲ್ಸ್. ಓಕೆ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಯಾಕೆಂದರೆ ನೋಡಿ, ಇಲ್ಲಿ ನಿಮಗೆ ಏನಂದರೆ ಯಾರು ಡೈರೆಕ್ಟ್ ಡೆಫಿನಿಷನ್ಸ್ ಅನ್ನು ಕೇಳಲ್ಲ, ಯಾರೂ ಮೀನಿಂಗನ್ನು ಕೇಳಲ್ಲ. ಫಂಡಮೆಂಟಲ್ ರಿಸರ್ಚ್ ಅಂದರೆ ಏನು ಅಂತ ಪ್ರಶ್ನೆ ಬರಲ್ಲ. ಓಕೆ, ಸಿನ್ಸ್ ವಿ ಆರ್ ಆಲ್ ಗೋಯಿಂಗ್ ವಿತ್ ದ MCQ, ಅಪ್ಲಿಕೇಶನ್ ಇಸ್ ಮೋರ್ ಇಂಪಾರ್ಟೆಂಟ್. ಸೊ ಅಪ್ಲಿಕೇಶನ್ಸ್ ಅಂತ ಬಂದಾಗ ಈ ಎಲ್ಲ ಥರದ ರಿಸರ್ಚನ್ನು ಎಲ್ಲಿ ಉಪಯೋಗ ಮಾಡ್ತೀವಿ, ಯಾವುದನ್ನು ಸ್ಟಡಿ ಮಾಡಲಿಕ್ಕೆ ಈ ಟೈಪ್ ಆಫ್ ರಿಸರ್ಚ್ ಯೂಸ್ ಆಗುತ್ತೆ ಅಂತ ನೋಡಬೇಕಾಗತ್ತೆ. ಓಕೆ, ಸೊ ಆಬ್ಜೆಕ್ಟಿವ್ಸ್ ಅಂತ ಬಂದಾಗ ಯು ಹ್ಯಾವ್ ಡಿಸ್ಕ್ರಿಪ್ಟಿವ್ ರಿಸರ್ಚ್, ಕೋರಿಲೇಷನ್, explanatory, exploratory, experimental. ಓಕೆ, ಈ ಪ್ರತಿಯೊಂದು ರಿಸರ್ಚು ಇದರಲ್ಲಿ ಇರುವಂಥ ಎಲ್ಲ ರಿಸರ್ಚು ಡೀಟೇಲ್ಡ್ ಆಗಿ ಓದಬೇಕಾಗತ್ತೆ. ನೋ ಸ್ಕಿಪ್ಪಿಂಗ್ ಆಫ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್. ಓಕೆ, ಎಲ್ಲ ಪೇಪರಲ್ಲೂ ಕೇಳಿದಾನೆ. ಓಕೆ, ಆ್ಯಂಡ್ ಅಪಾರ್ಟ್ ಫ್ರಮ್ ದೋಸ್ ಅಗೇನ್ ಕೆಲವೊಂದು ಅದರಲ್ಲಿ ಡೀಟೇಲ್ಡ್ ಆಗಿ ಇಲ್ದದು ಸ್ವಲ್ಪ ಇಲ್ಲಿ ಹೈಲೈಟ್ ಮಾಡಿದ್ದೀನಿ. ಯು ಹ್ಯಾವ್ ಟು ಫೋಕಸ್ ಆನ್ these things. Ex post facto research. Okay, so what is this ex post facto research? Okay, say example, I'm going to do a research on a particular topic. Okay, like say example, the marketing or the changes in the online education. ಓಕೆ, ಸೊ ಆನ್ಲೈನ್ ಎಜುಕೇಷನ್ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ನಾನು ಒಂದು ಟಾಪಿಕ್ ಮೇಲೆ ರಿಸರ್ಚ್ ಮಾಡಬೇಕು ಅಂತ ಹೊರಟಿರ್ತೀನಿ. ಓಕೆ, ಸೊ ಇವಾಗ ಈ ಆನ್ಲೈನ್ ರಿಸರ್ಚ್ ಆನ್ಲೈನ್ ಎಜುಕೇಷನ್ಸ್ ಅಂತ ಬಂದಾಗ ಪೋಸ್ಟ್ ಕೋವಿಡ್ ಯಾವ ರೀತಿ ಆಯಿತು. ಸೊ ಕೋವಿಡ್ ಅನ್ನೋದು ಒಂದು ಘಟನೆ ನಡೀತು, ಅದರದ್ದು ಇಂಪ್ಯಾಕ್ಟ್ ಡೆಫಿನೆಟ್ಲಿ ಇಟ್ ಹ್ಯಾಸ್ ಆನ್ ದಿ ಎಜುಕೇಷನ್, ರೈಟ್? ಸೊ ಅದಕ್ಕಿಂತ ಮುಂಚೆ ನಮಗೆ ಆನ್ಲೈನ್ ಟೀಚಿಂಗ್ ಅನ್ನೋದು ಎಲ್ಲೋ ಒಂದು ಕಡೆ ನಡೀತಾ ಇತ್ತು,
right? But after COVID ಏನಾಯಿತು, that became a mandatory even in small schools. ಓಕೆ, ನರ್ಸರಿ ಸ್ಕೂಲಿಂದ ಹಿಡಿದು ಆನ್ಲೈನ್ ಕ್ಲಾಸಸ್ ಅಂತ ಶುರು ಮಾಡೋದು ಅಲ್ವಾ. ಸೊ ಹಾಗಾದರೆ ನೀವು ಮಾಡುವಂಥ ರಿಸರ್ಚ್ ಏನಾಗಿದೆ, ಒಂದು ಎಕ್ಸ್ಟರ್ನಲ್ ಫ್ಯಾಕ್ಟರಿಂದ ಇಂಪ್ಯಾಕ್ಟ್ ಆಗಿದೆ. ಓಕೆ, ಯು ಸ್ಟಾರ್ಟೆಡ್ ಸ್ಟಡಿಂಗ್ ಪೋಸ್ಟ್ ಕೋವಿಡ್. ಸೊ ಆ ಕೋವಿಡ್ ಅನ್ನುವಂಥ ಒಂದು ಫ್ಯಾಕ್ಟರ್ ಹ್ಯಾಸ್ ಗಾಟ್ ಎ ಇಂಪ್ಯಾಕ್ಟ್ ಆನ್ ಯೋರ್ ರಿಸರ್ಚ್. ಗೆಟಿಂಗ್ ದ ಪಾಯಿಂಟ್? ಓಕೆ, ಸೊ ಅದನ್ನು ನಾವು ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್. ಸೊ ಎಕ್ಸ್ಟರ್ನಲ್ ಒಂದು ಫ್ಯಾಕ್ಟರ್, ಆ ಒಂದು ಈವೆಂಟ್ ಆದಮೇಲೆ ನಮ್ಮ ರಿಸರ್ಚ್ ಮೇಲೆ ಯಾವ ರೀತಿ ಅದು ಇಂಪ್ಯಾಕ್ಟ್ ಮಾಡಿದೆ ಅನ್ನೋದನ್ನು ನಾವು ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಸ್ ಹಿಸ್ಟಾರಿಕಲ್ ರಿಸರ್ಚ್. ಸೊ ಹಿಸ್ಟಾರಿಕಲ್ ರಿಸರ್ಚ್ ಅಂದರೆ ಏನು, ಹಿಂದೆ ಏನು ಆಗಿದೆ ಅನ್ನೋದ್ರ ಬಗ್ಗೆ ನಾವು ಸ್ಟಡಿ ಮಾಡಿ ಪ್ರೆಸೆಂಟನ್ನು ಅನಲೈಸ್ ಮಾಡ್ತೀವಿ. ಓಕೆ, ದಟ್ ಈಸ್ ರಿಸರ್ಚ್, ಹಿಸ್ಟಾರಿಕಲ್ ರಿಸರ್ಚ್. ಅಗೇನ್ ದೆರ್ ಆರ್ ಕ್ವೆಶನ್ಸ್ ಆನ್ ದ್ಯಾಟ್. ಓಕೆ, ಸೊ ಅದು ನೀವು ಸ್ವಲ್ಪ ಡೀಟೇಲ್ಡ್ ಆಗಿ ಓದ್ಕೋಬೇಕಾಗತ್ತೆ. ಆ್ಯಂಡ್ ನೆಕ್ಸ್ಟ್ ಇಸ್ ಅನಾಲಿಟಿಕಲ್ ರಿಸರ್ಚ್. ಓಕೆ, ಸೊ ಅನಾಲಿಟಿಕಲ್ ರಿಸರ್ಚ್ ಅಂದರೆ ಏನು? ಸೊ ಅನಾಲಿಟಿಕಲ್ ಅಂದರೆ ಕ್ರಿಟಿಕಲ್ ಆಗಿ ಥಿಂಕ್ ಮಾಡೋದು. ಓಕೆ, ಅನಾಲಿಟಿಕ್ಸ್ ಅಂತ ಬಂದಾಗ, ಅನಾಲಿಟಿಕಲ್ ಅಂತ ಬಂದಾಗ ಯು ಡೋಂಟ್ ಓನ್ಲಿ ಸ್ಟಡಿ ದ ಪಾಸಿಟಿವ್ ಆಸ್ಪೆಕ್ಟ್ ಬಟ್ ಯು ಆಲ್ಸೋ ಸ್ಟಡಿ ದ ನೆಗೆಟಿವಿಟಿ ಆಫ್ ಇಟ್. ಓಕೆ, ಸೊ ಎರಡನ್ನು ನಾವು ಅನಲೈಸ್ ಮಾಡಿಕೊಂಡು ಇವ್ಯಾಲ್ಯೂಯೇಷನ್. ಸೊ ಇವ್ಯಾಲ್ಯೂಯೇಷನ್ ಅಂತ ಬಂದಾಗ ನಿಮಗೆ ಬರೀ ಪಾಸಿಟಿವ್ ಮಾತ್ರ ಇರಲ್ಲ, ಯು ವಿಲ್ ಆಲ್ಸೋ ಹ್ಯಾವ್ ದಿ ನೆಗೆಟಿವ್ ಎಲಿಮೆಂಟ್ಸ್, ಚಾಲೆಂಜಸ್ ಇರ್ಬೋದು. ಓಕೆ, ಯಾವಾಗ ನೀವು ಅನಲೈಸ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡಿ ಒಂದು ರಿಸರ್ಚನ್ನು ಮಾಡ್ತೀರಾ, ವಿ ಕಾಲ್ ದ್ಯಾಟ್ ಆಸ್ ಎನ್ ಅನಾಲಿಟಿಕಲ್ ರಿಸರ್ಚ್. ಓಕೆ, ಮತ್ತು ಅನಾಲಿಟಿಕಲ್ ರಿಸರ್ಚ್ ಯಾವ ಥರ ಒಂದು ಫೀಲ್ಡಲ್ಲಿ ಅಪ್ಲೈ ಆಗುತ್ತೆ ಅನ್ನೋದು ನೀವು ಓದ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇಸ್ ಆಕ್ಷನ್ ರಿಸರ್ಚ್. ಓಕೆ, ಆಕ್ಷನ್ ರಿಸರ್ಚ್ ಅನ್ನು ನಾವು ಸೈಕಲ್ ಆಫ್ ಇನ್ಕ್ವೈರಿ ಅಂತಾನೂ ಕರಿತೀವಿ ಅಥವಾ ಸೈಕಲ್ ಆಫ್ ಆಕ್ಷನ್ ಅಂತಾನೂ ಕರಿತೀವಿ. ಸೊ ವಾಟ್ ಈಸ್ ಆಕ್ಷನ್ ರಿಸರ್ಚ್? ಎನಿ ಐಡಿಯಾ ದಟ್ ಯು ಗೆಟ್? ಅಲ್ಲಿ ಇರೋದನ್ನು ಓದಬೇಡಿ, ಬರೀ ನೀವು ಟರ್ಮಿನಾಲಜಿನ ಕೇಳಿ ನಿಮ್ಗೆ ಏನು ಅನಿಸುತ್ತೆ ಆಕ್ಷನ್ ರಿಸರ್ಚ್ ಅಂದರೆ. ಇಲ್ಲಿ ನೀವು ರಿಸರ್ಚ್ ಮಾಡೋದು ಇಮಿಡಿಯೇಟ್ ಆಗಿ ಒಂದು ಆಕ್ಷನ್, ನಿರ್ಧಾರ ತಗೊಳ್ಳಿಕ್ಕೆ, ಇಂಪ್ಲಿಮೆಂಟ್ ಮಾಡೋಕ್ಕೆ. ಓಕೆ, ಸೊ ಸೇ ಎಕ್ಸಾಂಪಲ್ ಬಿಸ್ನೆಸ್ಸಲ್ಲಿ ದೇ ವಾಂಟೆಡ್ ಟು ಟೇಕ್ ಸಮ್ ಸ್ಟೆಪ್ಸ್, ಇಮಿಡಿಯೇಟ್ ಕರೆಕ್ಷನ್ಸ್ ಮಾಡಬೇಕು, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಅಂಥವ್ರು ಏನು ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ಏನಾಯಿತು ಅಂತ ಫುಲ್ ಡೀಟೇಲ್ಡ್ ಆಗಿ ಸಂಶೋಧನೆ ಮಾಡಿ ರಿಪೋರ್ಟ್ ಎಲ್ಲ ರೆಡಿ ಮಾಡ್ತಾರೆ. ಆ ರಿಪೋರ್ಟ್ ಬೇಸಿಸ್ ಮೇಲೆ ಏನು ಮಾಡ್ತಾರೆ, ಇಮ್ಮಿಡಿಯೇಟ್ ಆಗಿ ಸ್ಟೆಪ್ಸ್, ಕ್ರಮಗಳನ್ನು ತಗೋತಾರೆ, ಆ್ಯಕ್ಷನ್ ತಗೊಳ್ತಾರೆ. ಓಕೆ, ಅದಕ್ಕೆ ಇದನ್ನು ಆ್ಯಕ್ಷನ್ ರಿಪೋರ್ಟ್ ಅಂತ, ಆ್ಯಕ್ಷನ್ ರಿಸರ್ಚ್ ಅಂತ ಕರೀತೀವಿ. ಯು ಡೂ ಅ ರಿಸರ್ಚ್ ವಿತ್ ದ ಪರ್ಪಸ್ ಆಫ್ ಇಂಪ್ಲಿಮೆಂಟಿಂಗ್ ಇಟ್, ಟೇಕಿಂಗ್ ಆ್ಯಕ್ಷನ್ಸ್ ಇಮ್ಮಿಡಿಯೇಟ್ಲಿ. ಓಕೆ, ಸೊ ಇದನ್ನು ನಾವು ಆ್ಯಕ್ಷನ್ ರಿಸರ್ಚ್ ಅಂತ ಕರಿತೀವಿ. ದೆನ್ we have something called phenomenology. Okay, ಈ ಟರ್ಮ್ಸ್ ಬಂದು ಸ್ವಲ್ಪ I have felt it is important because there could be a question on these things. Okay, so phenomenology ಅಂದರೆ ಏನಂದರೆ, it's a qualitative research where you study about the phenomena. ಓಕೆ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಯಾವ ರೀತಿ ಆ ಚೇಂಜಸ್ ಆಗ್ತಾ ಬಂದಿದೆ ಅಂತ ನೀವು ರಿಸರ್ಚ್ ಮಾಡಿದಾಗ ವಿ ಕಾಲ್ ದ್ಯಾಟ್ ಆಸ್ ಫೆನೋಮಿನಲ್ ರಿಸರ್ಚ್. ಓಕೆ, ಲೈಕ್ ಸೇ ಎಕ್ಸಾಂಪಲ್, ಇದು ನೀವು ಹಾರ್ಲಿಕ್ಸ್ ಅಡ್ವರ್ಟೈಸ್ಮೆಂಟ್ ನೋಡಿದ್ದೀರಾ? ಲೈಕ್ ಒಂದು 3 ತಿಂಗಳು ಒಂದಷ್ಟು ಮಕ್ಕಳಿಗೆ ಹಾರ್ಲಿಕ್ಸ್ ಕುಡಿಯೋ ಅಂಥ ಮಕ್ಕಳು, ಇನ್ನೊಂದು ಸ್ಟೈಲಿ ನಾರ್ಮಲ್ ಹೂ ಹಾರ್ಲಿಕ್ಸ್ ಕೊಟ್ಟಿರಲ್ಲ, ರೈಟ್? ಇವರಲ್ಲಿ ಯಾವ ರೀತಿ ಚೇಂಜಸ್ ಆಗಿದೆ ಅಂತ ಸ್ಟಡಿ ಮಾಡ್ತಾರೆ, ಗ್ರೋತ್ ರೇಟ್ ಹೇಗಾಗಿದೆ ಅಂತ ಬರುತ್ತೆ. ಇನ್ನೊಬ್ಬರಲ್ಲಿ ಗ್ರೋತ್ ರೇಟ್ ಎಷ್ಟಿದೆ ಅಂತ ಮಾಡ್ತಾರಲ್ವ, ದ್ಯಾಟ್ ಈಸ್ ಅ ಎಕ್ಸಾಂಪಲ್ ಆಫ್ ಫೆನೋಮೆನಾಲಜಿ. ಓಕೆ, ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಫೆನೋಮಿನಾನ ಕ್ರಿಯೇಟ್ ಮಾಡ್ತಾರೆ, ಯಾವ ರೀತಿ ಅದು ಚೇಂಜಸ್ ಆಗ್ತಾ ಇದೆ ಅಂತ. ಓವರ್ ದ ಪೀರಿಯಡ್ ಆಫ್ ಟೈಮ್ ದೇ ಅಬ್ಸರ್ವ್, ದೇ ಡೂ ದ ರಿಸರ್ಚ್ ಆ್ಯಂಡ್ ದೆನ್ ದೇ ಕಮ್ ಔಟ್ ವಿತ್ ದ ಪೇಪರ್. ಓಕೆ, ಅದನ್ನು ಫೆನೋಮೆನಾಲಜಿ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಇಸ್ ಎಥ್ನೋಗ್ರಫಿ. ಸೊ ಎಥ್ನೋಗ್ರಫಿ ಇದು ಕ್ವೆಶನ್ನಲ್ಲಿ ಬಂದಿದೆ, ಪ್ರೀವಿಯಸ್ 2015-16 ಬಂದಿದೆ ಆ್ಯಂಡ್ ರೀಸೆಂಟಲ್ಲೂ ಬಂದಿದೆ.
ಆ್ಯಂಡ್ ಐ ಹ್ಯಾವ್ ಗಿವೆನ್ ಬೋತ್ ದ ಥಿಂಗ್ಸ್. ಓಕೆ, ಎಥ್ನಾಲಜಿ ಅಂದರೆ ಏನಂದರೆ ಒಂದು ಕಲ್ಚರ್ ಬಗ್ಗೆ ನಾವು ಸ್ಟಡಿ ಮಾಡಿದಾಗ ವಿ ಕಾಲ್ ದ್ಯಾಟ್ ಆಸ್ ಎ ಎಥನಾಲಜಿ ರಿಸರ್ಚ್. ಎಥನಾಲಜಿ ಓಕೆ, ಒಂದು ಕಮ್ಯುನಿಟಿದು ಒಂದು ಕಲ್ಚರ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಓಕೆ, ಲೈಕ್ ಸೇ ಎಕ್ಸಾಂಪಲ್ ಒಂದು ಟ್ರೈಬಲ್ ಕಲ್ಚರ್ ಬಗ್ಗೆ ನಾವು ಹೋಗಿ ಅಲ್ಲಿ ಇದ್ದು, ಓಕೆ, ವಿ ವಿಲ್ ಬಿ ಹ್ಯಾವಿಂಗ್ ಅ ಫಿಸಿಕಲ್ ಪ್ರೆಸೆನ್ಸ್ ಓವರ್ ದೇರ್ ಆ್ಯಂಡ್ ಆ ಕಲ್ಚರಲ್ಲಿ ಏನೆಲ್ಲ ಮಾಡ್ತಾರೆ, ಹೇಗಿರುತ್ತೆ ಆ ಕಲ್ಚರಲ್, ಅವ್ರದ್ದು ಟ್ರೆಡಿಷನ್ ಹೇಗಿರುತ್ತೆ, ಕಲ್ಚರ್ ಹೇಗಿರುತ್ತೆ ಅಂತ ನಾವು ಕೂಡ ಒಂದು ಭಾಗಿಯಾಗಿ ಆ ಕಲ್ಚರ್ ಬಗ್ಗೆ ಸಂಶೋಧನೆ ಮಾಡಿದಾಗ, ರಿಸರ್ಚ್ ಮಾಡಿದಾಗ ವಿ ಕಾಲ್ ದ್ಯಾಟ್ ಸ್ಟಡಿ ಆಸ್ ಎಥ್ನೋಗ್ರಫಿ. ಓಕೆ, ಸೊ ಇವಾಗ ನಾವು ವಾಟ್ಸ್ ಇಟ್, ವಿ ಆರ್ ಇನ್ ದ ವರ್ಲ್ಡ್ ಆಫ್ ಟೆಕ್ನಾಲಜಿ, ರೈಟ್? ಸೊ ಇವಾಗ ಒಂದು ಕಲ್ಚರ್ನ ಸ್ಟಡಿ ಮಾಡೋದು ಆನ್ಲೈನ್ ಕಲ್ಚರ್ ಅಂತ ಕೇಳಿದ್ದೀರಾ, ರೈಟ್? ಸೊ ಫಿಸಿಕಲ್ ನಾವು ಕಲ್ಚರ್ ಅಂತ ಏನು ಸ್ಟಡಿ ಮಾಡಿದ್ದೀವಿ, ನಾವು ದೆರ್ ಇಸ್ ಅ ಟ್ರೆಂಡ್ ಆಫ್ ಆನ್ಲೈನ್ ಕಲ್ಚರ್, ಆನ್ಲೈನ್ ಬಿಹೇವಿಯರ್ ಯಾವ ರೀತಿ ಇದೆ ಅಂತ, ರೈಟ್? ಸೊ ವೆನ್ ಯು ಸ್ಟಡಿ ದ ಆನ್ಲೈನ್ ಬಿಹೇವಿಯರ್, ಓಕೆ, ಆನ್ಲೈನ್ ಕಲ್ಚರ್ ಬಗ್ಗೆ ನೀವು ಸ್ಟಡಿ ಮಾಡ್ತೀರಂದರೆ ಇಟ್ ಇಸ್ ಕಾಲ್ಡ್ ನೆಟ್ನೋಗ್ರಫಿ. ಓಕೆ, ಇದು ರೀಸೆಂಟ್ ಕ್ವೆಶನ್ ಪೇಪರಲ್ಲಿ ಒಂದು ಪ್ರಶ್ನೆಯಾಗಿ ಬಂದಿದೆ. ಓಕೆ, ವಾಟ್ ಇಸ್ ನೆಟ್ನೋಗ್ರಫಿ ಅಂದರೆ ಏನು? ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಅನ್ ಆಪ್ಷನ್. ಓಕೆ, ಇಲ್ಲ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್, ವಾಟ್ಸ್ ದಟ್, ಸೋಷಿಯಲ್ ಮೀಡಿಯಾ, ಓಕೆ, ಸೋಷಿಯಲ್ ಮೀಡಿಯಾನ ಅಥವಾ ಏನೋ ಆನ್ಲೈನ್ ಕಲ್ಚರಲ್ ಸ್ಟಡಿಯಾ ಅಂತ ಕೇಳಿದ್ದಾರೆ. ಸೊ ಇಫ್ ಯು ನೋ ಎಥ್ನೋಗ್ರಫಿ ಅಂದರೆ ಕಲ್ಚರಲ್ ಸ್ಟಡಿ, ಆನ್ಲೈನ್ ಕಲ್ಚರ್ ಸ್ಟಡಿ ಇಸ್ ನೆಟ್ನೋಗ್ರಫಿ. ಓಕೆ, that is a question which can be asked. Then grounded theory. ಓಕೆ, ಗ್ರೌಂಡೆಡ್ ಥಿಯರಿ ಅಂದರೆ ಏನು? ಇಲ್ಲಿ ನಾವು ಒಂದು ರಿಸರ್ಚನ್ನು ಮಾಡಿ ವಿ ಕಮ್ ಔಟ್ ವಿತ್ ಅ ಥಿಯರಿ. ಓಕೆ, ನಾವೇ ಒಂದು ಇವಾಗ ಪ್ರೂವ್ ಮಾಡ್ತೀವಲ್ಲ, ರಿಸರ್ಚಲ್ಲಿ ನಾವು ಏನು ಮಾಡ್ತೀವಿ, ಒಂದು ಸ್ಟೇಟ್ಮೆಂಟ್ ತೊಗೊಂಡು ಪ್ರೂವ್ ಮಾಡ್ತೀವಿ. ಆ ಪ್ರೂವ್ ಮಾಡಿ ಅದು ಎಸ್ 100% ಇಟ್ಸ್ ಕರೆಕ್ಟ್ ಅಂತ ಬಂದ ಮೇಲೆ ನಾವು ಏನು ಮಾಡ್ತೀವಿ, ವಿ ಮೇಕ್ ಇಟ್ ಆಸ್ ಅ ಥಿಯರಿ. ಅಫ್ಕೋರ್ಸ್ ದಿಸ್ ಹ್ಯಾಸ್ ಎ ಇಂಪ್ಯಾಕ್ಟ್ ಆನ್ ದಿಸ್ ಅಂತ ವೆನ್ ವಿ ಮೇಕ್ ಇಟ್ ಆಸ್ ಅ ಥಿಯರಿ ವಿ ಕಾಲ್ ದಟ್ ಆಸ್ ಅ ಗ್ರೌಂಡೆಡ್ ಥಿಯರಿ. ಅದು ನಮ್ಮ ರಿಸರ್ಚ್ ಮುಖಾಂತರ ಬಂದಿರಬೇಕು. ಯು ಶುಡ್ ಹ್ಯಾವ್ ಪ್ರೂವ್ಡ್ ದಟ್. ಓಕೆ, ನೆಕ್ಸ್ಟ್ ಇಸ್ ಟ್ರಯಾಂಗ್ಯುಲೇಷನ್. ಅಗೇನ್ ಈ ಒಂದು ಪದ ಬಂದು ಕೆಸೆಟಲ್ಲಿ ಕೇಳಿಲ್ಲ, ಬಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಾಟ್ ಇಸ್ ದಟ್ ಅಂತ. ಓಕೆ, ಸೊ ಇವಾಗ ಕ್ವಾಲಿಟೇಟಿವ್ ರಿಸರ್ಚ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ಇಲ್ಲಿ ನಾವು ಸಬ್ಜೆಕ್ಟಿವ್ ಎಲಿಮೆಂಟ್ ಇರುತ್ತೆ. ಓಕೆ, ಸಬ್ಜೆಕ್ಟಿವ್ ಎಲಿಮೆಂಟ್ ಅಂತ ಬಂದಾಗ ನಮ್ಮ ಒಪಿನಿಯನ್ಸ್ ಇರುತ್ತೆ. ಸೊ ನಾವು ಒಂದು ಸ್ಯಾಂಪಲ್ ತೊಗೊಳ್ತೀವಿ, ಆ ಸ್ಯಾಂಪಲ್ ಬಗ್ಗೆ ರಿಸರ್ಚ್ ಮಾಡ್ತೀವಿ, ಅಲ್ಲಿ ಬಂದಿರೋ ಔಟ್ಕಮ್ಮು ಎಷ್ಟು ಅಕ್ಯುರೇಟ್ ಆಗಿರುತ್ತೆ, ಎಷ್ಟು ಡಿಪೆಂಡ್ ಮಾಡ್ಬೋದು, ಕರೆಕ್ಟ್ ಇದೆಯಾ ಅಂತ ನಮಗೇನೆ ಒಂದು ಕ್ವೆಶನ್ ಇರುತ್ತೆ. ಓಕೆ, ಸೊ ಅಂಥ ಸಿಚುವೇಶನಲ್ಲಿ ನಾವು ಏನು ಮಾಡ್ಬೋದು, ಅಂಥ ಕ್ವಾಲಿಟೇಟಿವ್ ರಿಸರ್ಚಲ್ಲಿ ಏನು ಮಾಡ್ತೀವಿ ಅಂದರೆ ಡಿಫ್ರೆಂಟ್ ರಿಸರ್ಚರ್ ಡಿಫ್ರೆಂಟ್ ಸ್ಯಾಂಪಲ್, ಓಕೆ, ಅದನ್ನು ತಗೊಂಡು ಒಂದೊಂದು ಸ್ಯಾಂಪಲ್ಗೂ ಅನಲೈಸ್ ಮಾಡ್ತೀವಿ. ಓಕೆ, ಒಂದೊಂದ್ರದ್ದು ಔಟ್ಕಮ್ ಏನು ಬಂದಿದೆ ಅಂತ ನೋಡಿಕೊಂಡು ಅದನ್ನು ಸಿಂಕ್ರನೈಸ್ ಮಾಡಿಕೊಂಡು ವಿ ಕಮ್ ಔಟ್ ವಿತ್ ದಟ್ ಫೈನಲ್ ರಿಪೋರ್ಟ್. ಓಕೆ, ಸೊ ಈ ಪ್ರಾಸೆಸ್ಸನ್ನು ನಾವು ಟ್ರಯಾಂಗ್ಯುಲೇಷನ್ ಅಂತ ಕರಿತೀವಿ. ಓಕೆ, ಬರೀ ಒಂದು ಸ್ಯಾಂಪಲಲ್ಲಿ ಮಾತ್ರ ಇಟ್ಕೊಂಡು ನಾವು ರಿಸರ್ಚ್ ಮಾಡಿ ಜನರಲೈಸ್ ಮಾಡಲ್ಲ, ಬಟ್ ವಿ ಟೇಕ್ ವಿತ್ ಮಲ್ಟಿಪಲ್ ಸೆಟ್ಸ್. ಓಕೆ, ಸೊ ಮಲ್ಟಿಪಲ್ ಇನ್ವೆಸ್ಟಿಗೇಟರ್ ಇರ್ತಾನೆ, ಮಲ್ಟಿಪಲ್ ಡೇಟಾ ಸೋರ್ಸ್ ಇರುತ್ತೆ. ಓಕೆ, ದೆನ್ ಮಲ್ಟಿಪಲ್ ಮೆಥಡ್ಸ್, ಬೇರೆ ಬೇರೆ ಕೇಸ್ ಸ್ಟಡೀಸ್ ತೊಗೊಂಡು ರಿಸರ್ಚ್ ಮಾಡಿ ಅದರಿಂದ ಒಂದು ಔಟ್ಕಮ್ ತಗೋತೀವಲ್ಲ, ಸೊ ಅದನ್ನು ಟ್ರಯಾಂಗ್ಯುಲೇಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಇಸ್ ದಿ ರಿಸರ್ಚ್ ಪ್ರಾಸೆಸ್. ಅಗೇನ್ ರಿಸರ್ಚ್ ಪ್ರಾಸೆಸ್ ಮೇಲೆ ಒಂದು ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ಯಾವ ರೀತಿ ಕ್ವೆಶನ್ ಅಂದರೆ ಒಂದು ದ ಸೀಕ್ವೆನ್ಸ್ ಆಫ್ ರಿಸರ್ಚ್ ಪ್ರಾಸೆಸ್. ಓಕೆ, ಒಂದು ಸಂಶೋಧನೆ ಅಂದರೆ ರಿಸರ್ಚ್ ಅಂದರೆ ನಾವು ಯಾವ ರೀತಿ ಮಾಡ್ತೀವಿ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಎಂಡ್ ಆಗುತ್ತೆ. ಓಕೆ, ಸೊ ಯೋರ್ ರಿಸರ್ಚ್ ಸ್ಟಾರ್ಟ್ಸ್ ವಿತ್ ಪ್ರಾಬ್ಲಮ್. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ಇರುತ್ತೆ, ನೆಕ್ಸ್ಟು ರಿಸರ್ಚ್ ಡಿಸೈನ್ ಮಾಡ್ತೀರಾ, ಯಾವ ರೀತಿ ಅದನ್ನು ಅನಗಬೇಕು ಅನ್ನೋದು ರಿಸರ್ಚ್ ಡಿಸೈನ್ ಆಗುತ್ತೆ. ನೆಕ್ಸ್ಟ್ ಅದಕ್ಕೆ ತಕ್ಕಂತೆ ವಾಟ್ ಇಸ್ ದಟ್ ಡೇಟಾ ಕಲೆಕ್ಷನ್ ಇನ್ಸ್ಟ್ರೂಮೆಂಟ್, ಯಾವ ಸೋರ್ಸಸ್ಸಿಂದ ನಾವು ಡೇಟಾ ಕಲೆಕ್ಟ್ ಮಾಡಬೇಕು ಅಂತ ಇರುತ್ತೆ. ನೆಕ್ಸ್ಟು ಸ್ಯಾಂಪಲ್. ಓಕೆ, ಹೂ ಇಸ್ ಮೈ ರೆಸ್ಪಾಂಡೆಂಟ್, ಆ ಸ್ಯಾಂಪಲನ್ನು ಯಾವ ರೀತಿ ಕಲೆಕ್ಟ್ ಮಾಡೋದು, ಸ್ಯಾಂಪಲ್ ಸೆಲೆಕ್ಟಿಂಗ್ ಸ್ಯಾಂಪಲ್ಸ್, ಇದೆಲ್ಲ ಆದಮೇಲೆ ರೈಟಿಂಗ್ ಅ ರಿಸರ್ಚ್ ಪ್ರಪೋಸಲ್. ರಿಸರ್ಚ್ ಪ್ರಪೋಸಲ್ಗೂ ಫೈನಲ್ ರಿಸರ್ಚ್ ರಿಪೋರ್ಟ್ಗೂ ವ್ಯತ್ಯಾಸ ಇದೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ರಿಸರ್ಚ್ ಪ್ರಪೋಸಲ್ ಅಂದರೆ ನಾವು ರಿಸರ್ಚ್ ಕಂಪ್ಲೀಟ್ ಆಗೋಕ್ಕೆ ಮುಂಚೆ ನಾವು ಫಸ್ಟ್ ಹ್ಯಾಂಡಲ್ಲಿ ಮಾಡ್ತೀವಿ. ಓಕೆ, ಪ್ರಾಬ್ಲಮ್ ಏನಿದೆ, ಏನು ಆಬ್ಜೆಕ್ಟಿವ್ ಇಟ್ಕೊಂಡಿದ್ದೀವಿ, ಇದನ್ನು ಯಾವ ರೀತಿ ನಾವು ರಿಸರ್ಚ್ ಮಾಡಬೇಕು ಅಂತ ಒಂದು ಬ್ರೀಫ್ ಆಗಿ ಪ್ರಿಪೇರ್ ಮಾಡ್ತೀವಿ.
ಓಕೆ, ಅದನ್ನು ನಾವು ರಿಸರ್ಚ್ ಪ್ರಪೋಸಲ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ಔಟ್ಕಮ್ ಇರಲ್ಲ. ಓಕೆ, ರಿಸರ್ಚ್ದು ಔಟ್ಕಮ್ ಏನಾಗಿದೆ ಅನ್ನೋದು ರಿಸರ್ಚ್ ಪ್ರಪೋಸಲ್ ಅಲ್ಲಿ ಇರಲ್ಲ. ಸೊ ದಟ್ ವಿಲ್ ಕಮ್ ಬಿಫೋರ್ ಡೇಟಾ ಕಲೆಕ್ಷನ್. ಡೇಟಾ ಕಲೆಕ್ಷನ್ ಮುಂಚೆ ನಮಗೆ ಐಡಿಯಾ ಇರಬೇಕು, ಏನೇನು ಮಾಡ್ತೀವಿ, ಯಾವ ಥರ ಅನಲೈಸ್ ಮಾಡ್ತೀವಿ, ನಮ್ಮ ಸ್ಯಾಂಪಲ್ ಯಾರು ಅಂತ ಇದ್ರದ್ದು ಬಗ್ಗೆ ಒಂದು ಡೀಟೇಲ್, ಒಂದು ಬ್ರೀಫ್ ಆಗಿ ರಿಪೋರ್ಟ್ ಮಾಡ್ತೀವಿ. ಅದನ್ನು ರಿಸರ್ಚ್ ಪ್ರಪೋಸಲ್ ಅಂತ ಹೇಳ್ತೀವಿ. ಒನ್ಸ್ ರಿಸರ್ಚ್ ಪ್ರಪೋಸಲ್ ಮಾಡಿದ್ಮೇಲೆ ಆ್ಯಕ್ಚುಯಲ್ ಡೇಟಾ ಕಲೆಕ್ಷನ್ ಇರುತ್ತೆ. ಡೇಟಾ ಕಲೆಕ್ಷನ್ ಆದಮೇಲೆ ಡೇಟಾನ ಪ್ರಾಸೆಸ್ ಮಾಡ್ತೀವಿ. ಡೇಟಾ ಪ್ರಾಸೆಸ್ ಮಾಡಿ ಅದರದ್ದು ಇನ್ಫರೆನ್ಸಸ್ ರಿಸಲ್ಟನ್ನು ತಗೊಂಡು ಫೈನಲ್ ರಿಪೋರ್ಟನ್ನು ಪ್ರಿಪೇರ್ ಮಾಡ್ತೀವಿ. ಓಕೆ, ಇಷ್ಟು ಸ್ಟೆಪ್ಸು ನಿಮಗೆ ರಿಸರ್ಚಲ್ಲಿ ಇರುತ್ತೆ. ಓಕೆ, ಸೊ ದೇರ್ ಆರ್ ಸಮ್ 2-3 ಇಯರ್ಸ್ ಕ್ವೆಶನ್ ಪೇಪರಲ್ಲಿ ಆ ರಿಸರ್ಚ್ದು ಮೆಥಡ್ಸ್ ಏನಿದೆ, ಸ್ಟೆಪ್ಸ್ ಏನಿದೆ, ಅದನ್ನು ಏನು ಡಿಸಾರ್ಡರಲ್ಲಿ ಕೊಟ್ಟಿರ್ತಾನೆ. ಓಕೆ, ನೀವು ಅದನ್ನು ಕರೆಕ್ಟ್ ಆರ್ಡರಲ್ಲಿ ಐಡೆಂಟಿಫೈ ಮಾಡಿ ಅಂತ ರಿಪೀಟೆಡ್ ಕ್ವೆಶನ್ಸ್ ಬಂದಿದೆ. ಓಕೆ, ಆ್ಯಂಡ್ ನಿಮಗೆ ಇಲ್ಲಿ 8 ಸ್ಟೆಪ್ ಇದೆ ಅಂದರೆ 8 ಸ್ಟೆಪ್ಪು 8 ಪಾಯಿಂಟು ಕೊಟ್ಟಿರಲ್ಲ, ಮೇ ಬಿ 6 ಪಾಯಿಂಟ್ ಕೊಟ್ಟಿರ್ತಾನೆ. ಸೊ ಯು ಶುಡ್ ಬಿ ಕ್ಲಿಯರ್ ಯಾವ ಸ್ಟೆಪ್ಪು ಎಲ್ಲಿ ಬರುತ್ತೆ, ಯಾವುದು ಹಿಂದೆ ಯಾವುದು ಮುಂದೆ ಇದೆ ಅಂತ ಅದನ್ನು ಒಂಚೂರು ನೋಟ್ ಮಾಡಿಕೊಂಡು ಕರೆಕ್ಟ್ ಆರ್ಡರಲ್ಲಿ, ಸೀಕ್ವೆನ್ಷಿಯಲ್ ಆರ್ಡರಲ್ಲಿ ನೀವು ಮಾಡಬೇಕಾಗತ್ತೆ. ಅಗೇನ್ ದಿಸ್ ಇಸ್ ಒನ್ ಆಫ್ ದಿ ಎಕ್ಸ್ಪೆಕ್ಟೆಡ್ ಕ್ವೆಶನ್. ಓಕೆ, ಸಪೋಸ್ ಇನ್ ಕೇಸ್ ನಿಮಗೆ ರಿಸರ್ಚ್ ಪ್ರಾಸೆಸ್, ಆ ಪ್ರಾಸೆಸ್ ಬಗ್ಗೆ ನಿಮಗೆ ಕ್ವೆಶನ್ ಕೇಳಿಲ್ಲ ಅಂದರೆ there are more chances of having a question under your sampling. Okay, so sample andre enu? Say example, I wanted to study the performance of PU students across Karnataka. Okay, Karnataka PUC students performance hegide anta ನಾನು ರಿಸರ್ಚ್ ಮಾಡಬೇಕು ಅಂದ್ಕೊಳ್ಳಿ. ಓಕೆ, ದೇರ್ ಆರ್ ಅಬೌಟ್ 10 lakh ಸ್ಟೂಡೆಂಟ್ಸ್ ಅಂತ ರಫ್ ಆಗಿ ತಗೊಳ್ಳೋಣ. ಇವಾಗ 10 ಲಕ್ಷ ಸ್ಟೂಡೆಂಟ್ ಹತ್ರದಿಂದನೂ ನಾನು ಡೇಟಾನ ಕಲೆಕ್ಟ್ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಮೈ ಪಾಪ್ಯುಲೇಷನ್ ವಿಲ್ ಬಿಕಮ್ PU 10 lakh ಸ್ಟೂಡೆಂಟ್ಸ್. ಓಕೆ, ಬಟ್ ಅದರಲ್ಲಿ ನಾನು ನನ್ನ ರಿಸರ್ಚ್ಗೆ ಅಂತ ಎಷ್ಟು ಸ್ಟೂಡೆಂಟ್ಸ್ ತಗೋತೀನಿ ಅನ್ನೋದು ಇಸ್ ಕಾಲ್ಡ್ ಸ್ಯಾಂಪಲ್. ಓಕೆ, ಆ ಸ್ಯಾಂಪಲ್ ತಗೋಬೇಕಾದ್ರೆ ನಾನು ಹೆಂಗೆ ಬೇಕಾದರೂ ತಗೊಳಕ್ಕಾಗಲ್ಲ. ದರ್ ಇಸ್ ಪ್ರೊಸೀಜರ್. ಪ್ರಾಬಬಿಲಿಟಿ ಸ್ಯಾಂಪಲ್ ಅಂತ ಇದೆ, ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಇದೆ. ಆ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಅಗೇನ್ ಯು ಹ್ಯಾವ್ ಫರ್ದರ್ ಕ್ಲಾಸಿಫಿಕೇಶನ್. ನಾನ್ ಪ್ರಾಬಬಿಲಿಟಿಯಲ್ಲಿ ಮತ್ತೆ ಫರ್ದರ್ ಕ್ಲಾಸಿಫಿಕೇಶನ್ ಇದೆ. ಆ್ಯಂಡ್ ಸುಮಾರು ಪೇಪರಲ್ಲಿ ಸ್ಯಾಂಪ್ಲಿಂಗ್ ಬಗ್ಗೆ ಕ್ವೆಶನ್ ಕೇಳಿದ್ದಾನೆ. ಓಕೆ, ಲೈಕ್ ಯು ಹ್ಯಾವ್ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತ ಇದೆ, ಅದು ಯಾವ ಕ್ಯಾಟಗರಿಗೆ ಬರುತ್ತೆ ಅಂತ ಪ್ರಶ್ನೆ ಇದೆ. ಸೊ ನೀವು ಸ್ಯಾಂಪ್ಲಿಂಗ್ ಪ್ರಾಸೆಸ್ ಏನಿದೆ, ಆ ಸ್ಯಾಂಪ್ಲಿಂಗ್ ಬಗ್ಗೆ ಒಂಚೂರು ಡೀಟೇಲ್ಡ್ ಆಗಿ ಓದ್ಕೋಬೇಕಾಗತ್ತೆ. ಅಲ್ಲಿ ಒಂದು ಕ್ವೆಶನ್ ಬರುತ್ತೆ. ಆ್ಯಂಡ್ ಸ್ಟಡಿ ಡಿಸೈನ್, ಓಕೆ, ಅದನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಕವರ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ನೀವು ಒನ್ ಇಸ್ ವಾಟ್ ಇಸ್ ದಟ್ ಸ್ಟೆಪ್ ನಂಬರ್ 4. ಓಕೆ, ಸೆಲೆಕ್ಟಿಂಗ್ ಸ್ಯಾಂಪಲಲ್ಲಿ ಸ್ವಲ್ಪ ಡೀಟೇಲ್ಡ್ ಆಗಿ ನೀವು ಓದಲೇಬೇಕಾಗತ್ತೆ. ದೇರ್ ಆರ್ ಮೋರ್ ಪಾಸಿಬಿಲಿಟೀಸ್ ಆಫ್ ಹ್ಯಾವಿಂಗ್ ಅ ಕ್ವೆಶನ್ ಆನ್ ದಟ್. ಓಕೆ, okay, next is data collection, right? So actually ನೀವು ಡೇಟಾ ಕಲೆಕ್ಷನ್ಸ್ ಅಂತೆಲ್ಲ ಬಂದಾಗ you have to be very clear with what is concept and variable. Okay, so variable ಅಂದರೆ ಏನು, ಕಾನ್ಸೆಪ್ಟ್ ಅಂದರೆ ಏನು. ಓಕೆ, ಲೈಕ್ ವಾಟ್ ಇಸ್ ಕಾನ್ಸೆಪ್ಟ್? ಆ ಕಾನ್ಸೆಪ್ಟನ್ನು ನಾವು ಕನ್ಸ್ಟ್ರಕ್ಟ್ ಅಂತಾನು ಕರಿತೀವಿ. ಓಕೆ, ಸೊ ವಾಟ್ ಇಸ್ ಕನ್ಸ್ಟ್ರಕ್ಟ್? ಇವಾಗ ಸೇ ಎಕ್ಸಾಂಪಲ್, ಐ ವಾಂಟೆಡ್ ಟು measure the performance of this college. ಓಕೆ, ಸೊ ಪರ್ಫಾರ್ಮೆನ್ಸನ್ನು ಯಾವ ರೀತಿ ಮೆಷರ್ ಮಾಡ್ತೀರಾ? ಪರ್ಫಾರ್ಮೆನ್ಸ್ಗೆ ಅಂತ ಒಂದು ವ್ಯಾಲ್ಯೂ ಇದೆಯಾ? ಎಸ್, ಪರ್ಫಾರ್ಮೆನ್ಸ್ಗೆ ವ್ಯಾಲ್ಯೂ ಇದೆಯಾ? ಪರ್ಫಾರ್ಮೆನ್ಸ್ ಆಫ್ ದ ಕಾಲೇಜ್ ಅಂತ ಬಂದಾಗ ಹೇಗೆ ಹೇಳ್ತೀರಾ? ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತೀರಲ್ವಾ? ಯಾವ ಆಸ್ಪೆಕ್ಟ್ ಮೇಲೆ ಹೇಳ್ತೀರಾ? ರಿಸಲ್ಟ್, ಕರೆಕ್ಟ್. ಹಾಗಾದರೆ ಪರ್ಫಾರ್ಮೆನ್ಸ್ಗೆ ಅಂತ ನಿಮಗೆ ವ್ಯಾಲ್ಯೂ ಇಲ್ಲ. ಪರ್ಫಾರ್ಮೆನ್ಸನ್ನು ನೀವು ಡೈರೆಕ್ಟಾಗಿ ಮೆಷರ್ ಮಾಡೋಕ್ಕಾಗತ್ತಾ ಅಂದರೆ ನೋ. ಬಟ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಯಾವ ಬೇಸಿಸ್ ಮೇಲೆ ಹೇಳ್ತೀರಾ ಅಂದರೆ, ಎಷ್ಟು ಜನ ಎನ್ರೋಲ್ ಆಗಿದ್ದಾರೆ, ಯು ಟೇಕ್ ದ ನಂಬರ್, ಎನ್ರೋಲ್ಮೆಂಟ್. ಓಕೆ, ಎಷ್ಟು ಜನ ಎಕ್ಸಾಮ್ ತೊಗೊಂಡಿದ್ದಾರೆ ನಂಬರ್ ತೊಗೋತೀರಾ, ಎಷ್ಟು ಜನ ಪಾಸ್ ಆಗಿದ್ದಾರೆ ಅಂತ ನಂಬರ್ ತೊಗೋತೀರಾ, ಕರೆಕ್ಟ್. ಸೊ ಕನ್ಸ್ಟ್ರಕ್ಟ್ ಅಥವಾ ಕಾನ್ಸೆಪ್ಟ್ ಅಂದರೆ ಏನಪ್ಪ ಅಂದರೆ, ಯಾವುದನ್ನು ನಾವು ಮೆಷರ್ ಮಾಡ್ಕೊಳ್ಳೋಕೆ ಆಗಲ್ಲ, ಬಟ್ ಅದ್ರ ಬಗ್ಗೆ ನಾವು ಸಂಶೋಧನೆ ಮಾಡ್ತಾ ಇರ್ತೀವಿ, ರಿಸರ್ಚ್ ಮಾಡಬೇಕು, ಅದನ್ನು ಫೈಂಡ್ ಔಟ್ ಮಾಡಬೇಕು, ಅದನ್ನು ಕನ್ಸ್ಟ್ರಕ್ಟ್ ಅಂತ ಹೇಳ್ತೀವಿ.
ಓಕೆ, ಆ ಕನ್ಸ್ಟ್ರಕ್ಟ್ಗೆ ರಿಲೇಟೆಡ್ ಆಗಿ ಯಾವುದು ಮೆಷರಬಲ್ ಇರುತ್ತೋ ಅದನ್ನು ನಾವು ವೇರಿಯಬಲ್ ಅಂತ ತಗೋತೀವಿ. ಗಾಟ್ ದ ಪಾಯಿಂಟ್? ಓಕೆ, ಸೊ ಇವಾಗ ಸೇ ಎಕ್ಸಾಂಪಲ್ ಐ ವಾಂಟೆಡ್ ಟು ಫೈಂಡ್ ಔಟ್ ಅಬೌಟ್ ಹೆಲ್ತ್ ಆಫ್ ಅ ಪರ್ಸನ್. ಓಕೆ, ಹೆಲ್ತನ್ನು ಯಾವ ಬೇಸಿಸ್ ಮೇಲೆ ಮೆಷರ್ ಮಾಡ್ತೀರಾ? ಡೂ ಯು ಹ್ಯಾವ್ ಅ ಡೈರೆಕ್ಟ್ ಮೆಷರ್ಮೆಂಟ್ ಫಾರ್ ಹೆಲ್ತ್? ಇಷ್ಟು ಪಾಯಿಂಟು, ಇಷ್ಟು ಗ್ರೇಡಿಂಗ್ ಅಂತ ಇದೆಯಾ? ಇಲ್ಲ. ಸೊ ಹೆಲ್ತ್ ಅನ್ನೋದು ಇಟ್ ಡಿಪೆಂಡ್ಸ್ ಅಪಾನ್ ಏಜ್, ಕರೆಕ್ಟ್? ಸೊ ಏಜನ್ನು ಮೆಷರ್ ಮಾಡ್ಬೋದು. ಓಕೆ, ಎಷ್ಟು ವರ್ಷ ಅಂತ ನೀವು ತಗೋಬೋದು. ಓಕೆ, ಲೈಫ್ ಸ್ಟೈಲ್ ಪ್ರಾಕ್ಟೀಸಸ್, ಓಕೆ, ಎಕ್ಸಸೈಸ್ ಮಾಡ್ತಾನ ಇಲ್ವಾ, ಓಕೆ, ತಗೋಬೋದು. ಈಟಿಂಗ್ ಹ್ಯಾಬಿಟ್ಸ್, ಯಾವ ಥರ ಫುಡ್ ತಗೋತಾ ಇದ್ದಾರೆ. ಸೊ ಈ ಎಲ್ಲ ಎಲಿಮೆಂಟ್ಸು, ಏಜ್ ಇರ್ಬೋದು, ಈಟಿಂಗ್ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ಎಕ್ಸಸೈಸ್ ಮಾಡ್ತಾನ ಇಲ್ವಾ ಅನ್ನೋದು, ಇದೆಲ್ಲ ಬಂದು ವೇರಿಯಬಲ್ ಆಗುತ್ತೆ. ಗೆಟಿಂಗ್ ಇಟ್? ಓಕೆ, so you need to concentrate on variable. Definitely there will be one questions on the variables. Okay, concept construct and variable ಮೇಲೆ ಡೆಫಿನೆಟ್ ಆಗಿ ಒಂದು ಕ್ವೆಶನ್ ಬರುತ್ತೆ. ಸೊ ವೇರಿಯಬಲ್ಸ್ ಅಂತ ಬಂದಾಗ ಇಲ್ಲಿ ನಾವು ಯಾವುದ್ರ ಮೇಲೆ ತುಂಬ ಫೋಕಸ್ಡ್ ಆಗಿ ಇನ್ನು ಡೀಟೇಲ್ಡ್ ಆಗಿ ಓದ್ಕೋಬೇಕು ಅಂದಾಗ how the variable happens. Okay, what is the impact of the variable? That is ಡಿಪೆಂಡೆಂಟ್ ವೇರಿಯಬಲ್, ಇಂಡಿಪೆಂಡೆಂಟ್ ವೇರಿಯಬಲ್. ಇದು ಫ್ರೀಕ್ವೆಂಟ್ ಆಗಿ ಪೇಪರ್ಸ್ ಅಲ್ಲಿ ಕೇಳಿದಾನೆ. ಸೊ ವಾಟ್ ಈಸ್ ಡಿಪೆಂಡೆಂಟ್, ವಾಟ್ ಈಸ್ ಇಂಡಿಪೆಂಡೆಂಟ್? ಓಕೆ, ಲೈಕ್ ಸೇ ಎಕ್ಸಾಂಪಲ್ ಇನ್ಕಮ್ ಆ್ಯಂಡ್ ಎಜುಕೇಷನ್ ತಗೊಳ್ಳೋಣ. ಓಕೆ, ಸೊ ಇನ್ಕಮ್, ಓಕೆ, ಹೌ ಇವಾಗ ಒಬ್ಬ ವ್ಯಕ್ತಿದು ಇನ್ಕಮ್ ಅನ್ನೋದು ಡಸ್ ಇಟ್ ಡಿಪೆಂಡ್ ಆನ್ ಸಮಥಿಂಗ್ ಆರ್ ನಾಟ್? ಇಟ್ ಡಿಪೆಂಡ್ಸ್. ಓಕೆ, ಯಾರು ಜಾಸ್ತಿ ಇನ್ಕಮ್ ಅರ್ನ್ ಮಾಡೋರು? ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಒಂದು ಪೊಸಿಷನಲ್ಲಿ ಇರೋರು ಇನ್ಕಮ್ ಜಾಸ್ತಿ ಇರುತ್ತೆ. ಓದೇ ಇರೋರದು ಇನ್ಕಮ್ ಕಡಿಮೆ ಇರುತ್ತೆ, ಕರೆಕ್ಟ್? ಹಾಗಾದ್ರೆ ಇನ್ಕಮ್ ಅನ್ನೋದು ಇಂಡಿಪೆಂಡೆಂಟ್ ಆಗಿ ಇರಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಎಜುಕೇಶನ್ ಆಫ್ ಅ ಪರ್ಸನ್. ಸೊ ಎಜುಕೇಶನ್ ಇಸ್ ಇಂಡಿಪೆಂಡೆಂಟ್. ಓಕೆ, ಯಾರಾದರೂ ನಿಮಗೆ ಹೇಳ್ತಾರೆ ಇಷ್ಟು ತನಕ ಓದಲೇಬೇಕು ಅಂತ ಇರುತ್ತಾ, ಇದನ್ನೇ ಓದಬೇಕು ಅಂತ ಇರುತ್ತಾ? ಓಕೆ, ಇಟ್ ಡಸಂಟ್ ಡಿಪೆಂಡ್ಸ್ ಆನ್ ಎನಿಥಿಂಗ್. ಸೊ ಎಜುಕೇಶನ್ ಅನ್ನೋದು ಇಂಡಿಪೆಂಡೆಂಟ್ ಆಗಿರುತ್ತೆ. ಓಕೆ, ನೀವು ಯಾವ್ದ್ರ ಬೇಕಾದರೂ ಓದ್ಬೋದು, ಯಾವ ಸ್ಟ್ರೀಮ್ ಬೇಕಾದರೂ ಓದ್ಬೋದು, ಎಷ್ಟು ಲೆವೆಲ್ ಬೇಕಾದರೂ ಓದ್ಬೋದು. ಸೊ ಎಜುಕೇಶನ್ ಇಸ್ ಇಂಡಿಪೆಂಡೆಂಟ್, ಇಟ್ ಇಸ್ ಯೋರ್ ಚಾಯ್ಸ್, ಇಟ್ ಡಸಂಟ್ ಹ್ಯಾವ್ ಅದರ್ ಇಂಪ್ಯಾಕ್ಟ್. ಓಕೆ, ವೆರಸ್ ಯೋರ್ ಇನ್ಕಮ್ ಹ್ಯಾಸ್ ಅನ್ ಇಂಪ್ಯಾಕ್ಟ್, ಕರೆಕ್ಟ್? ಸೊ ಹಾಗಾದ್ರೆ ಇನ್ಕಮ್ ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್ ಆಗುತ್ತೆ. ಇಟ್ ಡಿಪೆಂಡ್ಸ್ ಅಪಾನ್, ಓಕೆ, ಯೋರ್ ಎಜುಕೇಶನ್. It depends upon the type of job you are owning. ಯಾವ ಜಾಬಲ್ಲಿ ಕೆಲಸದಲ್ಲಿ ಇದ್ದೀರಾ, ನಿಮ್ಮ ಏನೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಸೊ ಇಟ್ ಹ್ಯಾಸ್ ಮೆನಿ ಇಂಪ್ಯಾಕ್ಟ್, ರೈಟ್? ಸೊ ಡಿಪೆಂಡೆಂಟ್ ವೇರಿಯಬಲ್ ಅಂದರೆ ದಟ್ ವೇರಿಯಬಲ್ ಡಿಪೆಂಡ್ಸ್ ಆನ್ ಸಮಥಿಂಗ್, ಅದನ್ನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ಳೋಕ್ಕಾಗಲ್ಲ. ಓಕೆ, ವೆರಸ್ ಇಂಡಿಪೆಂಡೆಂಟ್ ಅಂದರೆ ಇಟ್ ಡಸಂಟ್ ಹ್ಯಾವ್ ದಿ ಇಂಪ್ಯಾಕ್ಟ್ ಆಫ್ ಅದರ್ ಥಿಂಗ್ಸ್. ಇದನ್ನು ನಾವು ಇಂಡಿಪೆಂಡೆಂಟ್ ವೇರಿಯಬಲ್ ಅಂತ ಹೇಳ್ತೀವಿ. ಲೈಕ್ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಾದ್ರೆ, ಅಗೇನ್ ಇಟ್ ಹಸ್ ಬೀನ್ ಆಸ್ ಇನ್ ದಿ ಕ್ವೆಶನ್ ಪೇಪರ್, ಸ್ಮೋಕಿಂಗ್ ಆ್ಯಂಡ್ ಲಂಗ್ಸ್ ಕ್ಯಾನ್ಸರ್. ಸ್ಮೋಕಿಂಗ್ ಕಾಸಸ್ ಲಂಗ್ ಕ್ಯಾನ್ಸರ್. ಓಕೆ, ಇದರಲ್ಲಿ ಯಾವುದು ಇಂಡಿಪೆಂಡೆಂಟ್, ಯಾವುದು ಡಿಪೆಂಡೆಂಟ್? ಸ್ಮೋಕಿಂಗ್ ಇಂಡಿಪೆಂಡೆಂಟ್. ಓಕೆ, ವೈ? ಅಗೇನ್ ಸ್ಮೋಕಿಂಗ್ ಇಸ್ ಅ ಚಾಯ್ಸ್. ಓಕೆ, ಅವ್ರಿಗೆ ಬೇಕಾದರೆ ಸ್ಮೋಕ್ ಮಾಡ್ಬೋದು, ಇಲ್ಲಾಂದರೆ ಬಿಡ್ಬೋದು. ಇಟ್ ಡಸಂಟ್ ನೀವು ಮಾಡಲೇಬೇಕು, ಇಂಥವ್ರು ಸ್ಮೋಕ್ ಮಾಡಲೇಬೇಕು ಅಂತ ಯಾವುದೂ ಇಲ್ಲ. ಓಕೆ, ಸ್ಮೋಕಿಂಗ್ ಇಸ್ ಇಂಡಿಪೆಂಡೆಂಟ್. ಓಕೆ, ವೆರಸ್ ಲಂಗ್ ಕ್ಯಾನ್ಸರ್ ಇಸ್ ಡಿಪೆಂಡೆಂಟ್. ಸೊ ಲಂಗ್ ಕ್ಯಾನ್ಸರ್ ಬಂದು ಸ್ಮೋಕಿಂಗ್ ಮಾಡಿದ್ರೂ ಬರುತ್ತೆ, ಇಲ್ಲ ಅನ್ಹೆಲ್ದಿ ಪ್ರಾಕ್ಟೀಸಸ್ ಇದ್ರೂ ಬರುತ್ತೆ, ರೈಟ್? ಇಲ್ಲ ಸಿಟಿಯಲ್ಲಿ ತುಂಬ ಪೊಲ್ಯೂಷನ್ ಇದ್ರೂ ಕೂಡ ವಿ ಮೈಟ್ ಬಿ ಎಕ್ಸ್ಪೋಸ್ ಟು ದ್ಯಾಟ್. ಇಲ್ಲ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಾಗ ಅಲ್ಲಿರೋ ಅಂಥ ಪೊಲ್ಯೂಷನ್ ಇಂದನೂ ಲಂಗ್ ಕ್ಯಾನ್ಸರ್ ಬರ್ಬೋದು. ಸೊ ಲಂಗ್ ಕ್ಯಾನ್ಸರ್ ಡಿಪೆಂಡ್ಸ್ ಅಪಾನ್ ಮೆನಿ ಕಾಸ್. ಓಕೆ, ಬಟ್ ಸ್ಮೋಕಿಂಗ್ ಇಸ್ ಅನ್ ಇಂಡಿಪೆಂಡೆಂಟ್ ಫ್ಯಾಕ್ಟರ್. ಅರ್ಥ ಆಯ್ತಾ ಇದು? ಓಕೆ, ದೆನ್ ನೆಕ್ಸ್ಟ್ ಥರ್ಡ್ ಒನ್ ಇಸ್ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಇಂಟರ್ವೀನಿಂಗ್ ವೇರಿಯಬಲ್, ಅಥವಾ ಅದನ್ನು ನಾವು ಮೀಡಿಯೇಟರ್ ಅಂತಾನು ಕರಿತೀವಿ. ಸೊ ವಾಟ್ ಇಸ್ ದಿಸ್ ಮೀಡಿಯೇಟರ್? ಓಕೆ, ನಾವು I'll come back to the same example. ಓಕೆ, ಇದೆಲ್ಲ ನೀವು ಒಂಚೂರು ಎಕ್ಸಾಂಪಲ್ ಇಟ್ಕೊಂಡು ನೀವು ವೇರಿಯಬಲ್ಸ್ ಬಗ್ಗೆ ಓದ್ತೀರಾ ಅಂದರೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ. ಇಂಥ ಥರನೇ ನಿಮಗೆ ಕ್ವೆಶನ್ಸ್ ಬರುತ್ತೆ. ಓಕೆ, ಯಾರು ನಿಮಗೆ ಮೀನಿಂಗ್ ಕೇಳಲ್ಲ. ಓಕೆ, ಸೊ ಏನಿದು ಇಂಟರ್ಮೀಡಿಯೇಟ್? ನಾವು ಐ ಟೋಲ್ಡ್ ಯು ಇನ್ಕಮ್, ಎಜುಕೇಷನ್, ಕರೆಕ್ಟ್? ಓಕೆ, I'll give an example. ಓಕೆ, ಇವಾಗ ಒಬ್ಬರು ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ. ಓಕೆ,
he goes in a small school. ಓಕೆ, ಎಷ್ಟು ಸಂಬಳ ಬರುತ್ತೆ? ಮಾಸ್ಟರ್ ಡಿಗ್ರಿ ಮಾಡಿಕೊಂಡು ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆನ್ ಅನ್ ಆವ್ರೇಜ್ 10,000-15,000, 20,000. Correct? Now, the same person is in a government, office. Okay, what's that? Group A officer. Okay, same master degree, education same ide. Okay, but what is his income? On the group A, maybe lakhs ಅಲ್ಲಿ ಸಂಬಳ ತಗೋತಾರೆ. ಓಕೆ, ಹಾಗಾದ್ರೆ ಎಜುಕೇಶನ್ ಇನ್ಕಮ್ ನಾವು ತಗೊಂಡ್ವಿ. ಇನ್ಕಮ್ ಡಿಪೆಂಡೆಂಟ್ ವೇರಿಯಬಲ್, ಎಜುಕೇಶನ್ ಇಂಡಿಪೆಂಡೆಂಟ್ ಅಂತ ತಗೊಂಡ್ವಿ. ಸೊ ಬಟ್ ಇದು ಎರಡು ಮಧ್ಯೆ ದರ್ ಇಸ್ ಒನ್ ಮೋರ್ ಎಲಿಮೆಂಟ್ ವಿಚ್ ಹಸ್ ಕಮ್. ವಾಟ್ ಇಸ್ ದಟ್? ಆಕ್ಯುಪೇಷನ್. ಕರೆಕ್ಟ್? ಯಾವ ಹುದ್ದೆದಲ್ಲಿ ಅವನು ಇದ್ದಾನೆ ಅನ್ನೋದು ಕೂಡ ನಿಮ್ಮ ಇದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅಂದರೆ ಅಲಾಂಗ್ ವಿತ್ ಎಜುಕೇಶನ್ ಆ್ಯಂಡ್ ಇನ್ಕಮ್ ಮಧ್ಯೆ ಯು ಆಲ್ಸೋ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಕ್ಯುಪೇಷನ್. ಸಪೋಸ್ ನೀವು ಓದ್ಕೊಂಡು ಕೆಲಸನೇ ಮಾಡಿಲ್ಲ, ಓಕೆ, ಇನ್ಕಮ್ ಇರುತ್ತಾ? ಇಲ್ಲ. ಸೊ ಎಜುಕೇಶನ್ ಮತ್ತು ಇನ್ಕಮ್ ಮಧ್ಯದಲ್ಲಿ ನಿಮ್ಮ ಏನು ವೃತ್ತಿ ಮಾಡ್ತೀರಾ, ಏನು ಕೆಲಸ ಮಾಡ್ತೀರಾ, ಅದು ಕೂಡ ನಿಮ್ಮ ಇನ್ಕಮ್ ಮೇಲೆ ಪರಿಣಾಮ ಇರುತ್ತೆ. ಸೊ ಈ ಎರಡು ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ವೇರಿಯಬಲ್ ಮಧ್ಯದಲ್ಲಿ ಕೆಲವೊಂದು ವೇರಿಯಬಲ್ದು ಇಂಪ್ಯಾಕ್ಟ್ ಇರುತ್ತೆ. ಅದನ್ನು ನಾವು ಇಂಟರ್ವೀನಿಂಗ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಸ್ ಎಕ್ಸ್ಟ್ರಾನಿಯಸ್ ವೇರಿಯಬಲ್. ಓಕೆ, ವಾಟ್ ಈಸ್ ಎಕ್ಸ್ಟ್ರಾನಿಯಸ್ ವೇರಿಯಬಲ್ ಅಂತ ಬಂದಾಗ, ಈ ಎಕ್ಸ್ಟ್ರಾನಿಯಸ್ ವೇರಿಯಬಲ್ ಬಂದು ಇಟ್ ಈಸ್ ನಾಟ್ ಬಿಟ್ವೀನ್ ಅವರ್ ಸ್ಟಡಿ. ಓಕೆ, ಬಟ್ ದಟ್ ಆಲ್ಸೋ ಹ್ಯಾಸ್ ಅ ಇಂಪ್ಯಾಕ್ಟ್. Okay, like for example, I'll just give you an example for that. The next is active variables, attribute variables. Okay, then you have categorical variable, constant variable. Like ಏನಂದ್ರೆ ಇವಾಗ ಟ್ರೀಗೆ ಏನಾದರೂ ಬೇರೆ ಏನಾದರೂ ಇದೆಯಾ? ವಿ ಕಾಲ್ ದಟ್ ಆಸ್ ಟ್ರೀ ಇಟ್ ಸೆಲ್ಫ್, ರೈಟ್? ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಎಲ್ಸ್. ಓಕೆ, ಸೊ ಅದನ್ನು ಕಾನ್ಸ್ಟೆಂಟ್ ಆಗಿ ಆ ಪದಾನೇ ಬಳಸಬೇಕಾಗತ್ತೆ, ನಿಮಗೆ ಬೇರೆ ಆಪ್ಷನ್ ಇರಲ್ಲ. ಅದನ್ನು ಕಾನ್ಸ್ಟೆಂಟ್ ವೇರಿಯಬಲ್ ಅಂತ ಕರಿತೀವಿ. ಒಂದು ಎಲಿಮೆಂಟ್ ಮಾತ್ರ ಇರುತ್ತೆ. ಇಟ್ ಕ್ಯಾನ್ ಬಿ ಟ್ರೀ, ಇಟ್ ಕ್ಯಾನ್ ಬಿ ಅನಿಮಲ್. ಓಕೆ, ಆ್ಯಂಡ್ ವೆನ್ ಐ ಕಾಲ್ ಇಟ್ ಡೈಕೋಟೋಮಸ್. ಓಕೆ, ಡೈಕೋ ಅಂದರೆ ಇಟ್ ಇಸ್ ಟು. ಓಕೆ, ಲೈಕ್ ಮೇಲ್, ಫೀಮೇಲ್. ಓಕೆ, ವೆನ್ ಯು ಕಲೆಕ್ಟ್ ನಿಮ್ಮ ವೇರಿಯಬಲ್ ಬಂದು ಮೇಲ್ ಮತ್ತು ಫೀಮೇಲ್ ಜೆಂಡರ್ ಬೇಸಿಸ್ ಮೇಲೆ ಇದ್ದಾಗ ಮೇಲ್ ಆ್ಯಂಡ್ ಫೀಮೇಲ್ ಅಂತ ಎರಡು ವೇರಿಯಬಲ್ ಬರುತ್ತೆ. ಅದನ್ನು ನಾವು ಡೈಕೋಟೋಮಸ್ ಅಂತ ಕರಿತೀವಿ. ಆ್ಯಂಡ್ ಪಾಲಿಟೋನಮಸ್ ವೇರಿಯಬಲ್ಸ್. ಓಕೆ, ಅಂದರೆ ಮೋರ್ ದೆನ್ ಟು. ಓಕೆ, ಲೈಕ್ ಮೇಲ್, ಫೀಮೇಲ್, ಅದರ್ ಜೆಂಡರ್. Okay, that becomes polytomous. Okay, and you also have something called discrete variable and continuous. Discrete andre enu? Discrete, continuous. Neevu statistics alli odirtira. Okay, what is discrete? Okay, cricket score baruttalva. Is it a discrete or continuous? Continuous. Do you have 2.5 runs score ಮಾಡಿದಾನೆ ಅಂತ ಬರುತ್ತಾ? 100.5, 100.1? No. Discrete ಅಂದ್ರೆ one whole number. Okay, like 1 ಅಂದ್ರೆ next score can be 2 or it has to land up at 1. So 1 and 2 ಮಧ್ಯೆ ನಿಮಗೆ ಯಾವುದೇ ಕಂಟಿನ್ಯೂಟಿ ಇರಲ್ಲ. ಅದನ್ನ ಡಿಸ್ಕ್ರೀಟ್ ವೇರಿಯಬಲ್ ಅಂತ ಕರೀತೀವಿ. ಓಕೆ, ಸೊ ನಿಮ್ಮ ಕ್ರಿಕೆಟ್ ಸ್ಕೋರ್ ಇಸ್ ಡಿಸ್ಕ್ರೀಟ್. ಓಕೆ, ಕಂಟಿನ್ಯೂಯಸ್ ಅಂದರೆ ಏನು? ಹೈಟ್ ಯಾವ ರೀತಿ ಹೇಳ್ತೇವೆ? 5.1, 5.2, 5.3 ಟಿಲ್ 5.9 to 11 ತನಕ ಬರ್ತೀರಾ, ಮತ್ತೆ 6. ಕರೆಕ್ಟ್? ಸೊ ದಟ್ ಈಸ್ ಕಾಲ್ಡ್ ಕಂಟಿನ್ಯೂಯಸ್. ಸೊ ಕಂಟಿನ್ಯೂಯಸ್ ವೇರಿಯಬಲ್ ಅಂದರೆ ವೆನ್ ಯು ಟಾಕ್ ಅಬೌಟ್ ಹೈಟ್, ವೇಟ್ ಅಂಡ್ ಆಲ್ ಬಂದಾಗ ಇಟ್ ಈಸ್ ಅ ಕಂಟಿನ್ಯೂಯಸ್ ಸೀರೀಸ್. ಓಕೆ, next is there is possibility of a question on hypothesis. So hypothesis andre ಏನು ಅಂತ ಐಡಿಯಾ ಇದೆಯಾ? Okay, ಇವಾಗ what is that? I wanted to study the impact of
ಎಜುಕೇಶನ್ ಆನ್ ಇನ್ಕಮ್ ಅರ್ನಿಂಗ್ ಆಫ್ ಅ ಗ್ರಾಜುಯೇಟ್. ಓಕೆ, ಗ್ರಾಜುಯೇಟ್ ಸ್ಟೂಡೆಂಟ್ಸ್ದು ಇನ್ಕಮ್ನು ನಾನು ಸ್ಟಡಿ ಮಾಡಬೇಕು ಅಂತ ಇರ್ತೀನಿ. ಓಕೆ, ಸೊ ಐ ಗಿವ್ ಅ ಟೆಂಟೇಟಿವ್ ಸ್ಟೇಟ್ಮೆಂಟ್ ಕೊಡ್ತೀನಿ. ನಾನು ಎಲ್ಲಿಂದ ಶುರು ಮಾಡ್ತೀನಿ ಅಂದರೆ ಐ ವಿಲ್ ಟೆಲ್ ಎಜುಕೇಷನ್ಗೂ ಇನ್ಕಮ್ಗೂ ಯಾವುದೇ ಸಂಬಂಧ ಇಲ್ಲ. ದೆರ್ ಇಸ್ ನೋ ಡಿಫ್ರೆನ್ಸಸ್ ಬಿಟ್ವೀನ್ ಎಜುಕೇಷನ್ ಲೆವೆಲ್ ಆ್ಯಂಡ್ ಇನ್ಕಮ್ ಆಫ್ ಅ ಪರ್ಸನ್. ನಾನು ಅಲ್ಲಿಂದ ಶುರು ಮಾಡ್ತೀನಿ ರಿಸರ್ಚಲ್ಲಿ. ದಿಸ್ ಇಸ್ ಕಾಲ್ಡ್ ಆಸ್ ಅ ಹೈಪೋಥೆಸಿಸ್. ನೀವೊಂದು ಸಂಶೋಧನೆ ಮಾಡಬೇಕಾದ್ರೆ ಈ ಟೆಂಟೇಟಿವ್ ಸ್ಟೇಟ್ಮೆಂಟ್, ಬಿಕಾಸ್ ಏನು ನಿಜವಾಗ್ಲೂ ಸಂಬಂಧ ಇದೆಯಾ ಇಲ್ವಾ ಅನ್ನೋದು ಯಾವಾಗ ಗೊತ್ತಾಗುತ್ತೆ ನಮಗೆ? ಎಂಡ್ ಆಫ್ ದ ರಿಸರ್ಚ್. ಓಕೆ, ರಿಸರ್ಚ್ ಮಾಡಿದ್ಮೇಲೆ ನಮಗೆ ಔಟ್ಕಮ್ ಏನು ಬಂದಿರುತ್ತೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ? ಮತ್ತೆ ಇವಾಗ ನಾನು ಹೇಗೆ ಅದನ್ನು ಪ್ರೊಸೀಡ್ ಮಾಡೋದು ಹೇಗೆ? ಸೊ ನಾನು ಏನು ಹೇಳ್ತೀನಿ, ನಾನು ಅಂದ್ಕೊಳ್ತೀನಿ ಇದಕ್ಕೂ ಸಂಬಂಧನೇ ಇಲ್ಲ. ಓಕೆ, ಎಜುಕೇಷನ್ ಲೆವೆಲ್ಗೂ ಇನ್ಕಮ್ಗೂ ಸಂಬಂಧನೇ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಆ ಸ್ಟೇಟ್ಮೆಂಟ್ ಇಟ್ಕೊಂಡು ನೀವು ಡೇಟಾ ರಿಸರ್ಚ್ ಮಾಡ್ತೀರಾ. ಔಟ್ಕಮ್ ಬಂದಾಗ ಈ ಸ್ಟೇಟ್ಮೆಂಟ್ ಒಂದು ಪ್ರೂವ್ ಆಗುತ್ತೆ, ಹೌದು ಅಂತ ಪ್ರೂವ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಡಿಸ್ಪ್ರೂವ್ ಆಗುತ್ತೆ. ಕರೆಕ್ಟ್? ಸೊ ನಾವು ಆ ಟೆಂಟೇಟಿವ್ ಆಗಿ ಒಂದು ಪ್ರಿಪೋಸಿಷನ್ಸ್ ಕೊಡ್ತೀವಲ್ಲ, ಸೊ ಅದನ್ನು ನಾವು ಹೈಪೋಥೆಸಿಸ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಹೈಪೋಥೆಸಿಸ್ ಅಲ್ಲಿ ನೀವು ಯಾವ್ದು ಬಗ್ಗೆ ನೀವು ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ವಿತ್ ರಿಲೇಟೆಡ್ ಟು ಯೋರ್ ಎಕ್ಸಾಮಿನೇಷನ್ ಅಂತ ಬಂದಾಗ ಯು ಶುಡ್ ಬಿ ಕ್ಲಿಯರ್ ವಾಟ್ ಇಸ್ ಹೈಪೋಥೆಸಿಸ್. ಓಕೆ, and the concept of null hypothesis and alternate hypothesis. Okay, so null hypothesis andre ಏನಪ್ಪಾ ಅಂದ್ರೆ the hypothesis which has no difference. ಅಂದ್ರೆ ನನ್ನ ಸ್ಟೇಟ್ಮೆಂಟ್ ಏನಿತ್ತು, ಎಜುಕೇಷನ್ ಲೆವೆಲ್ಗೂ ಇನ್ಕಮ್ಗೂ ಸಂಬಂಧನೇ ಇಲ್ಲ, there is no differences. ಓಕೆ, ನೋ ಡಿಫ್ರೆನ್ಸಸ್ ಅಂತ ಹೇಳಿದ್ವಿ ಅಲ್ವಾ? ಸೊ ಇದನ್ನ ನಾವು ನಲ್ ಹೈಪೋಥೆಸಿಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಆಲ್ಟರ್ನೇಟ್ ಏನಿರ್ಬೋದು? ಸಂಬಂಧ ಇಲ್ಲ ಅಂತ ಹೇಳ್ತೀನಿ. ಅದಕ್ಕೆ ಆಪೋಸಿಟ್ ಏನಿದೆ? ಸಂಬಂಧ ಇದೆ. ಅದನ್ನ ಆಲ್ಟರ್ನೇಟ್ ಹೈಪೋಥೆಸಿಸ್ ಅಂತ ಹೇಳ್ತೀವಿ. ಗಾಟ್ ದ ಪಾಯಿಂಟ್? ಸೊ ದಟ್ ಇಸ್ ವಾಟ್ ನಲ್ ಹೈಪೋಥೆಸಿಸ್ ಆ್ಯಂಡ್ alternate hypothesis. So null hypothesis is the hypothesis of no difference. ನಾವು ಈ ಪ್ರತಿಯೊಂದು ರಿಸರ್ಚಲ್ಲೂ ಯಾವಾಗಲೂ ನೀವು ಹೈಪೋಥೆಸಿಸ್ ಅಂತ ಫ್ರೇಮ್ ಮಾಡಬೇಕಾದ್ರೆ ವಿ ಆಲ್ವೇಸ್ ಸ್ಟಾರ್ಟ್ ವಿತ್ ದೆರ್ ಇಸ್ ನೋ ಡಿಫ್ರೆನ್ಸ್, ಇಟ್ ಡಸ್ ನಾಟ್ ಇಂಪ್ಯಾಕ್ಟ್, ದೆರ್ ಇಸ್ ನೋ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಏಜ್ ಆ್ಯಂಡ್ ದಿ ಹೈಟ್ ಆಫ್ ಅ ಪರ್ಸನ್ ಅಂತ ಯಾವಾಗಲೂ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನೋ ಡಿಫ್ರೆನ್ಸ್ ಅಂತಾನೆ ಸ್ಟೇಟ್ಮೆಂಟನ್ನು ಬರಿತೀವಿ. ಓಕೆ, ಸೊ ಅದನ್ನು ನಾವು ನಲ್ ಹೈಪೋಥೆಸಿಸ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ಇನ್ನೊಂದು ಕಾನ್ಸೆಪ್ಟ್ ಇದೆ ಹೈಪೋಥೆಸಿಸ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಎರರ್. ಓಕೆ, ನಾವು ಹೈಪೋಥೆಸಿಸನ್ನು ಪ್ರೂವ್ ಮಾಡಬೇಕು. ನಲ್ ಹೈಪೋಥೆಸಿಸ್ನ ಇದರ್ ಹೌದು ಅಂತ ಅಕ್ಸೆಪ್ಟ್ ಆಗುತ್ತೆ, ಇಲ್ಲಾಂದರೆ ರಿಜೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಈ ರಿಸರ್ಚ್ ಮಾಡಬೇಕಾದ್ರೆ ದೆರ್ ಆರ್ 2 types ಆಫ್ ಎರರ್ ವಿಚ್ ಕ್ಯಾನ್ ರಿಫ್ಲೆಕ್ಟ್. ಓಕೆ, ವಿ ಕಾಲ್ ದಟ್ ಆಸ್ ಟೈಪ್ 1 ಎರರ್ ಆ್ಯಂಡ್ ಟೈಪ್ 2 ಎರರ್. ಸೊ ಟೈಪ್ 1 ಎರರ್ ಅಂದರೆ ಏನು, ಟೈಪ್ 2 ಎರರ್ ಅಂದರೆ ಏನು ಅಂತ ನೀವು ಆ ಸ್ಟೇಟ್ಮೆಂಟ್ ಇದೆ, ಆ ಸ್ಟೇಟ್ಮೆಂಟನ್ನು ಕ್ಲಿಯರ್ ಆಗಿ ಓದ್ಕೋಬೇಕಾಗುತ್ತೆ. ದೆ ಕುಡ್ ಬಿ ಅ ಕ್ವೆಶನ್. ಆ ಸ್ಟೇಟ್ಮೆಂಟ್ ಕೊಟ್ಟು ಐಡೆಂಟಿಫೈ ವೆದರ್ ಇಟ್ ಇಸ್ ಅ ಟೈಪ್ 1 ಎರರ್ ಆರ್ ಟೈಪ್ 2 ಎರರ್ ಅಂತ ನಿಮಗೆ ಆಪ್ಷನ್ ಕೊಟ್ಟಿರ್ತಾನೆ. ಓಕೆ, ಸೊ ಅದ್ರ ಬಗ್ಗೆ ನೀವು ಗಮನ ಕೊಡಬೇಕು. ಸೊ ಹೈಪೋಥೆಸಿಸ್ ಅಂತ ಬಂದಾಗ ಮೀನಿಂಗು ನಲ್ ಹೈಪೋಥೆಸಿಸ್ ಆ್ಯಂಡ್ ಆಲ್ಟರ್ನೇಟ್ ಹೈಪೋಥೆಸಿಸ್ ಮತ್ತು ಎರರನ್ನು ಒಂಚೂರು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಓಕೆ, ದೆನ್ ಕಮಿಂಗ್ ಟು ಯೋರ್ ಸ್ಟಡಿ ಡಿಸೈನ್. ಓಕೆ, ಅಂದರೆ ನನ್ನ ಸಂಶೋಧನೆಯನ್ನು ಯಾವ ರೀತಿ ಡಿಸೈನ್ ಮಾಡ್ತೀನಿ, ಯಾವ ಥರ ಸ್ಟಡಿ ತೊಗೊಂಡು ಹೋಗ್ತೀನಿ ಅನ್ನೋದು ಇಸ್ ಆಲ್ ಅಬೌಟ್ ಯೋರ್ ಸ್ಟಡಿ ಡಿಸೈನ್. ಸೊ ಸ್ಟಡಿ ಡಿಸೈನ್ ಅಂತ ಬಂದಾಗ ಡಿಪೆಂಡ್ಸ್ ಅಪಾನ್ ಯು ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಡಿ. ಓಕೆ, ಸೊ ಒನ್ ಇಸ್ ಬೇಸ್ಡ್ ಆನ್ ನಂಬರ್ ಆಫ್ ಕಾಂಟ್ಯಾಕ್ಟ್ಸ್ ಅಂತ ಬಂದಾಗ ಕ್ರಾಸ್ ಸೆಕ್ಷನಲ್ ಆ್ಯಂಡ್ ಲಾಂಗಿಟ್ಯೂಡ್ನಲ್. ಓಕೆ, ಕ್ರಾಸ್ ಸೆಕ್ಷನ್ ಅಂದರೆ ಏನು? ಬಿಟ್ವೀನ್ 2 ಗ್ರೂಪ್ಸನ್ನು ಸ್ಟಡಿ ಮಾಡಿದಾಗ, ಸೇ ಎಕ್ಸಾಂಪಲ್ ಮೇಲ್ ಫೀಮೇಲ್. ಓಕೆ, ದ ಪರ್ಚೇಸಿಂಗ್ ಬಿಹೇವಿಯರ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್. ಓಕೆ, ಸೊ ನಾನು ಏನು ಮಾಡ್ತೀನಿ, ಐ ಆಮ್ ಡೂಯಿಂಗ್ ಅ ಕ್ರಾಸ್ ಸ್ಟಡಿ ಮಾಡ್ತಾ ಇದ್ದೀನಿ. ಓಕೆ, ಮೇಲಲ್ಲಿ ಯಾವ ರೀತಿ ಕನ್ಸ್ಯೂಮರ್ ಪರ್ಚೇಸಿಂಗ್ ಬಿಹೇವಿಯರ್ ಇದೆ, ಫೀಮೇಲಲ್ಲಿ ಯಾವ ರೀತಿ ಇದೆ ಅಂತ ನಾನು ಮಾಡ್ತೀನಿ. ಓಕೆ, ದೆನ್ ಲಾಂಗಿಟ್ಯೂಡ್ನಲ್. ಸೊ ಲಾಂಗಿಟ್ಯೂಡ್ನಲ್ನಲ್ಲಿ ನಾನು ಏನು ಮಾಡ್ತೀನಿ, ಒಂದೇ ವೇರಿಯಬಲ್ನ ತಗೋತೀನಿ, ಬಟ್ ಐ ಸ್ಟಡಿ ಓವರ್ ಎ ಪೀರಿಯಡ್ ಆಫ್ ಟೈಮ್. ಓಕೆ, ಲಾಂಗಿಟ್ಯೂಡ್ನಲ್ ಅಂತ ಬಂದಾಗ ಐ ಟೇಕ್ ದ ಟೈಮ್. ಲಾಂಗಿಟ್ಯೂಡ್ ಇಸ್ ನಥಿಂಗ್ ಬಟ್ ದ ಟೈಮ್. ಓಕೆ, ಸೊ a study may follow individuals over a time. ಅಂದರೆ again you can relate it to your what is that say example ಒಬ್ಬ ಪೇಷಂಟ್ಗೆ ನಾವು
ಒಂದು ಹೊಸ ಮೆಡಿಸಿನನ್ನು ಕೊಡ್ತಾ ಇದ್ದೀವಿ ಅಂದ್ಕೊಳ್ಳಿ. ಓಕೆ, ಸೊ ಆ ಹೊಸ ಮೆಡಿಸಿನ್ ಕೊಟ್ಟಾಗ ಒಂದೇ ದಿನದಲ್ಲಿ ಗೊತ್ತಾಗುತ್ತೆ ಅದರದ್ದು ಇಂಪ್ಯಾಕ್ಟ್ ಏನಿರುತ್ತೆ ಅಂತ. ಸೊ ನಾವೇನು ಮಾಡ್ತೀವಿ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು 3 months ಅಬ್ಸರ್ವ್ ಮಾಡ್ತೀವಿ. ಪ್ರತಿದಿನ ಏನೋ ಆ ಮಾತ್ರೆನ ಮೆಡಿಸಿನನ್ನು ಕೊಟ್ಟು ಅವನಲ್ಲಿ ಯಾವ ರೀತಿಯ ಚೇಂಜಸ್ ಆಗ್ತಾ ಇದೆ, ಆ ಚೇಂಜಸ್ ಯಾವ ರೀತಿ ಆಗ್ತಾ ಇದೆ ಅಂತ ಒಂದು ಮೇ ಬಿ ಒಂದು 3 monthsಗೋ ಅಥವಾ 6 monthsಗೋ ಸ್ಟಡಿ ಮಾಡಿ ಅದರದ್ದು ಔಟ್ಕಮ್ನ ಹೇಳ್ತೀವಿ. ಓಕೆ, ಈ ಮೆಡಿಸಿನ್ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂತ ಅಲ್ವಾ. ಸೊ ಅದನ್ನು ನಾವು ಲಾಂಗಿಟ್ಯೂಡ್ನಲ್ ಸ್ಟಡಿ ಅಂತ ಕರಿತೀವಿ. ಓಕೆ, and next is you have reference period anta tagondaga you have retrospective and prospective. Retrospective andre retro andre back. Okay, ಹಿಂದಿನ ಕಾಲದ್ದು ಡೇಟಾನ ತಗೊಂಡು ನೀವು ಸ್ಟಡಿ ಮಾಡಿದಾಗ ವಿ ಕಾಲ್ ದಟ್ ಆಸ್ ರೆಟ್ರೋಸ್ಪೆಕ್ಟಿವ್. ಲೈಕ್ ಯುವರ್ ಹಿಸ್ಟಾರಿಕಲ್ ರಿಸರ್ಚ್ ಇರುತ್ತಲ್ಲ, ಹಿಸ್ಟಾರಿಕಲ್ ರಿಸರ್ಚಲ್ಲಿ ನಾವು ಏನು ಮಾಡ್ತೀವಿ, ಹಿಂದೆ ಏನಾಗಿದೆ ಅಂತ ಸಂಶೋಧನೆ ಮಾಡ್ತೀವಿ. ಸೊ ದ್ಯಾಟ್ಸ್ ನಥಿಂಗ್ ಬಟ್ ರೆಟ್ರೋಸ್ಪೆಕ್ಟಿವ್. ಓಕೆ, ಪ್ರಾಸ್ಪೆಕ್ಟಿವ್ ಅಂದರೆ ಫ್ಯೂಚರ್. ಓಕೆ, ರೆಟ್ರೋ ಅಂದರೆ ಬಿಹೈಂಡ್, ಪ್ರಾಸ್ಪೆಕ್ಟಿವ್ ಅಂದರೆ ಫ್ಯೂಚರ್. ಸೊ ಫ್ಯೂಚರ್ ಓರಿಯೆಂಟೆಡ್ ಆಗಿ ಮುಂದೆ ಯಾವ ರೀತಿ ಇರುತ್ತೆ, ವಾಟ್ ವಿಲ್ ಬಿ ದ ಎಕನಾಮಿಕ್ ಇನ್ಫ್ಲೇಷನ್ ಫಾರ್ ದ ನೆಕ್ಸ್ಟ್ 2 years 3 years ಅಂತ ನೀವು ರಿಸರ್ಚ್ ಮಾಡ್ತೀರಾ ಅಂದರೆ ದಟ್ಸ್ ಅ ಪ್ರಾಸ್ಪೆಕ್ಟಿವ್ ಸ್ಟಡಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಸ್ ನೇಚರ್ ಆಫ್ ಇನ್ವೆಸ್ಟಿಗೇಷನ್ ಅಂತ ಬಂದಾಗ ಯು ಕ್ಯಾನ್ ಹ್ಯಾವ್ ಅ ಎಕ್ಸ್ಪರಿಮೆಂಟಲ್ ಸ್ಟಡಿ. ಏನಿದು ಎಕ್ಸ್ಪರಿಮೆಂಟಲ್ ಸ್ಟಡಿ? ಯು ಡೂ ಎಕ್ಸ್ಪರಿಮೆಂಟ್. ಓಕೆ, ಗ್ರೂಪ್ ಮಾಡ್ತೀರಾ, ಗ್ರೂಪ್ ಮಾಡಿಕೊಂಡು ಆ ಗ್ರೂಪಿಗೆ ನೀವು ಸ್ಟಡಿ ಮಾಡ್ತೀರಾ. ಓಕೆ, ಯು ವಿಲ್ ಡೈರೆಕ್ಟ್ಲಿ ಯು ವಿಲ್ ಅಬ್ಸರ್ವ್, ಯು ವಿಲ್ ಸ್ಟಡಿ ವಾಟ್ ಇಸ್ ಹೌ ದೇ ಆರ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಓಕೆ, ಯು ಡೂ ಎಕ್ಸ್ಪರಿಮೆಂಟ್ಸ್ ಆ್ಯಂಡ್ ಯು ಡೂ ದ ಸ್ಟಡಿ. ಓಕೆ, ನೆಕ್ಸ್ಟ್ ಇಸ್ ರ್ಯಾಂಡಮೈಸೇಷನ್ ಆ್ಯಂಡ್ ನಾನ್ ಎಕ್ಸ್ಪರಿಮೆಂಟಲ್. ಸೊ ಎಕ್ಸ್ಪರಿಮೆಂಟಲ್ಗೆ ಆಪೋಸಿಟ್ ಇಸ್ ನಾನ್ ಎಕ್ಸ್ಪರಿಮೆಂಟಲ್. ಇಲ್ಲಿ ನಾವು ಎಕ್ಸ್ಪರಿಮೆಂಟ್ ಮಾಡಲ್ಲ, ಡೈರೆಕ್ಟಾಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ, in between these two, in between experimental and non-experimental, you have randomization. So randomization anta bandaga I'll just give you with an example. Okay, ivaga ನೀವು ಎಷ್ಟು ಜನ ಇದ್ದೀರಾ, I wanted to do ಒಂದು ಹೊಸ ಮೆಡಿಸಿನ್ದು ನಾನು ಯಾವ ರೀತಿ ಅದರದ್ದು ಇಂಪ್ಯಾಕ್ಟ್ ಇದೆ ಅಂತ ಸ್ಟಡಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ. ಓಕೆ, ಸೊ ಇವಾಗ ಆ ಟ್ಯಾಬ್ಲೆಟ್, ಆ ಮೆಡಿಸಿನನ್ನು ಎಲ್ರಿಗೂ ಕೊಟ್ಟು ಯಾವ ರೀತಿ ರಿಯಾಕ್ಟ್ ಆಗ್ತಾ ಇದೆ ಅಂತ ಬಂದಾಗ ಇಟ್ ಬಿಕಮ್ಸ್ ಎಕ್ಸ್ಪರಿಮೆಂಟಲ್. ಓಕೆ, ಬಟ್ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಐ ವಿಲ್ ಪಿಕ್ 10 people ರ್ಯಾಂಡಮ್ಲಿ. ಓಕೆ, ಇನ್ನೊಂದು 10 peopleನ್ನು ರ್ಯಾಂಡಮ್ ಆಗಿ ಪಿಕ್ ಮಾಡ್ತೀನಿ. ಓಕೆ, ಸೊ ಒಂದು ಗ್ರೂಪಿಗೆ ನಾನು ಏನು ಮಾಡ್ತೀನಿ ಅಂದರೆ ಮೆಡಿಸಿನ್ ಕೊಟ್ಟಿರ್ತೀನಿ, ಇನ್ನೊಂದು ಗ್ರೂಪಿಗೆ ನಾನು ಮೆಡಿಸಿನ್ ಕೊಡಲ್ಲ, ಬಟ್ ಐ ವಿಲ್ ಮೇಕ್ ಐ ವಿಲ್ ಎಕ್ಸ್ಪರಿಮೆಂಟ್ ಲೈಕ್ ದ್ಯಾಟ್ ಓನ್ಲಿ. ಓಕೆ, ಐ ವಿಲ್ ಮೇಕ್ ಅವ್ರದ್ದು ಹೆಂಗಿರುತ್ತೆ ಅಂದರೆ ಅವ್ರಿಗೂ ಮೆಡಿಸಿನ್ ಕೊಡ್ತಾ ಇದ್ದೀವಿ ಅನ್ನೋ ಲೆಕ್ಕದಲ್ಲೇ ಇಟ್ಕೊಂಡಿರ್ತೀನಿ. ಓಕೆ, ಬಟ್ ಆ್ಯಕ್ಚುಯಲ್ ಆಗಿ ಇನ್ ರಿಯಾಲಿಟಿ ನಾನು ಮೆಡಿಸಿನ್ ಕೊಟ್ಟಿರಲ್ಲ. ಓಕೆ, ಬಟ್ ಸ್ಟಡಿಗೋಸ್ಕರ ನಾನು ಏನು ಮಾಡ್ತೀನಿ, ಎಕ್ಸ್ಪರಿಮೆಂಟ್ ಎಲ್ಲರಲ್ಲೂ ಮಾಡಬೇಕು, ಬಟ್ ರ್ಯಾಂಡಮ್ ಆಗಿ 2 ಗ್ರೂಪ್ ಆಗಿ ಪಿಕ್ ಮಾಡ್ತೀನಿ. ಒಬ್ಬರಿಗೆ ಆ್ಯಕ್ಚುಯಲ್ ಮೆಡಿಸಿನ್ ಕೊಡ್ತೀನಿ, ಇನ್ನೊಬ್ಬರನ್ನ ಮೆಡಿಸಿನ್ ಕೊಡ್ದೇನೆ ಬಟ್ ಅವ್ರನ್ನ ಮೆಡಿಸಿನ್ ಕೊಟ್ಟಿದ್ದೀನಿ ಅನ್ನೋ ಲೆಕ್ಕದಲ್ಲಿ ಇಟ್ಕೊಂಡಿರ್ತೀನಿ. ಎಕ್ಸ್ಪರಿಮೆಂಟ್ ಸ್ಟಡಿ ಮಾಡ್ತೀನಿ. ಓಕೆ, ಅದರದ್ದು ಔಟ್ಕಮ್ ಹೆಂಗೆ ಬಂದಿರುತ್ತೋ ದಟ್ ಈಸ್ ಕಾಲ್ಡ್ ರ್ಯಾಂಡಮೈಸೇಷನ್ ಸ್ಟಡಿ. ಓಕೆ, ಇಲ್ಲಿ 2 ಅಂಶನೂ ಇರುತ್ತೆ. ಓಕೆ, ಓಕೆ, ಇಷ್ಟು ರಿಸರ್ಚ್ ರಿಲೇಟೆಡ್, ಆ ಪ್ರಾಸೆಸ್ ರಿಲೇಟೆಡ್ ಯಾವುದೆಲ್ಲ ಕಂಟೆಂಟ್ ನೀವು ಎಲ್ಲಿ ಫೋಕಸ್ ಮಾಡಬೇಕು ಅಂತ ಇತ್ತು. ನೆಕ್ಸ್ಟ್ ಇಸ್ ಕಮಿಂಗ್ ಟು ಯುವರ್ ನೆಕ್ಸ್ಟ್ ಟಾಪಿಕ್ ಅಂಡರ್ ರಿಸರ್ಚಸ್ ಯುವರ್ ಡೆಸಿಟೇಷನ್ ಆ್ಯಂಡ್ ಥೀಸಸ್. ಓಕೆ, ಸೊ ಡೆಸಿಟೇಷನ್ಗೂ ಥೀಸಸ್ಗೂ ವ್ಯತ್ಯಾಸ ಇದೆ, ರೈಟ್? ಬೋತ್ ಆರ್ ನಾಟ್ ದಿ ಸೇಮ್. ಡೆಸಿಟೇಷನ್ ನಿಮ್ಮ PG ಲೆವೆಲಲ್ಲಿ ಮಾಡಿರ್ತೀರಾ. ಓಕೆ, ಆಲ್ ಆಫ್ ಯು ವುಡ್ ಹ್ಯಾವ್ ಡನ್ ಯೋರ್ ಡೆಸಿಟೇಷನ್. ಬಟ್ ಥೀಸಸ್ ಅನ್ನೋದು PhD ಡಾಕ್ಟ್ರೇಟ್ ಪ್ರೋಗ್ರಾಮ್ ಮಾಡಿದಾಗ ಥೀಸಸ್ ಅಂತ ಬರುತ್ತೆ. ಸೊ ಇದರದ್ದು ಬೇಸಿಕ್ ಡಿಫ್ರೆನ್ಸಸ್ ಏನಿದೆ ಅಂತ ಡೀಟೇಲ್ ಆಗಿ ಓದ್ಕೊಳ್ಳಿ. ಓಕೆ, ದಟ್ ಈಸ್ ಒನ್. ಆ್ಯಂಡ್ ಸಿನಾಪ್ಸಿಸ್. ಓಕೆ, ಸಿನಾಪ್ಸಿಸ್ ಅಂದರೆ ಏನು, ನಾನು ಏನು ರಿಸರ್ಚ್ ವರ್ಕ್ ಮಾಡ್ತಾ ಇದ್ದೀನೋ ಅದನ್ನು ನಟ್ಶಲಲ್ಲಿ ಡೀಟೇಲ್ಡ್ ಆಗೂ ಇರಬೇಕು, ಬಟ್ ಬ್ರೀಫ್ ಆಗೂ ಇರಬೇಕು. ಎಲ್ಲ ಅಂಶನೂ ಕವರ್ ಮಾಡಿ ಒಂದು ರಿಪೋರ್ಟನ್ನು ಪ್ರಿಪೇರ್ ಮಾಡ್ತೀನಿ, ಅದನ್ನು ಸಿನಾಪ್ಸಿಸ್ ಅಂತ ಕರಿತೀವಿ. ಸೊ ಸಿನಾಪ್ಸಿಸ್ ಅಂದರೆ ಏನು ಅಂತ ಹ್ಯಾವ್ ಅ ಲುಕ್ ಇನ್ ಟು ದಟ್, ವಾಟ್ ಇಸ್ ದಟ್ ಮೀನಿಂಗ್ ಆಫ್ ಇಟ್ ಅಂತ. ಮತ್ತು ಇನ್ನೊಂದು ಈ ಟಾಪಿಕ್ ಅಂತ ಬಂದಾಗ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ವೇರ್ ದ ಕ್ವೆಶನ್ಸ್ ಕ್ಯಾನ್ ಕಮ್ ಇಸ್ ಪ್ಲೇಗರಿಸಮ್. ಓಕೆ, ಪ್ಲೇಗರಿಸಮ್ ಅಂದರೆ ಏನು? ಕರೆಕ್ಟ್. ಓಕೆ, ನೀವು ಕಂಟೆಂಟ್ ಒರಿಜಿನಲ್ ಆಗಿ ನೀವು ಬರೆದಿರ್ತೀರಾ, ನಿಮ್ಮ ಕಂಟೆಂಟನ್ನು ಹಾಗೆ ನಾನು ತಗೋತೀನಿ, ಬಟ್ ನಿಮಗೆ ಕ್ರೆಡಿಟ್ ಕೊಟ್ಟಿರಲ್ಲ. ಓಕೆ, ಅದು ನಾನು ಬರೆದ ಹಾಗೆ ತೋರಿಸಿದಾಗ ವಿ ಕಾಲ್ ದಟ್ ಆಸ್ ಪ್ಲೇಗರಿಸಮ್.
ಓಕೆ, ಸೊ ಆ ಪ್ಲೇಗರಿಸಮ್ ಅಂದರೆ ಏನು, ಆ ಪ್ಲೇಗರಿಸಮ್ನ ಚೆಕ್ ಮಾಡೋದಕ್ಕೆ ಕೆಲವೊಂದು ಟೂಲ್ಸ್ ಇದೆ. ಓಕೆ, ಸೊ ಅದನ್ನು ನೀವು ಓದ್ಕೋಬೇಕಾಗತ್ತೆ. ಯಾವ ಟೂಲ್ಸಲ್ಲಿ ಪ್ಲೇಗರಿಸಮ್ ಚೆಕ್ ಮಾಡ್ತಾರೆ, ಪ್ಲೇಗರಿಸಮ್ ಅಂದರೆ ಏನು ಅಂತ ಸ್ವಲ್ಪ ಡೀಟೇಲ್ಡ್ ಆಗಿ ನೋಡಿ. ಅಗೇನ್ ದೇ ಮೈಟ್ ಗಿವ್ 3-4 ಆಪ್ಷನ್ಸ್, ಅದರಲ್ಲಿ ಯಾವುದು ಪ್ಲೇಗರಿಸಮ್ ಅಂತ ಕರಿತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕರೆಕ್ಟ್ ಆನ್ಸರ್ ಇರುತ್ತೆ, ಆರ್ ವೈಸ್ ವರ್ಸಾ ಕೇಳ್ತಾನೆ. ಓಕೆ, ದೆನ್ ಅಗೇನ್ ಥೀಸಿಸ್ ಆ್ಯಂಡ್ ನೀವು ಥೀಸಿಸ್ ಮತ್ತು ಡೆಸಿಟೇಷನ್ ಮಾಡಿದಾಗ end of your report you would have given as bibliography, right? References, credit ಕೊಟ್ಟಿರ್ತೀರ ಎಲ್ಲಿಂದ ಸೋರ್ಸಸ್ ಇಂದ ತಗೊಂಡಿದ್ದೀರಾ ಅಂತ. ಆ್ಯಂಡ್ ಅದನ್ನ ನೀವು ಬಿಬ್ಲಿಯೋಗ್ರಫಿ ಮೆನ್ಷನ್ ಮಾಡಬೇಕಾದ್ರೂ ದೆರ್ ಇಸ್ ಅ ಪರ್ಟಿಕ್ಯುಲರ್ ಫಾರ್ಮ್ಯಾಟ್, ರೈಟ್? ಸೊ ಅದನ್ನು ನಾವು ಬಿಬ್ಲಿಯೋಗ್ರಫಿ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಅದಕ್ಕೆ ಅಂತ ಕೆಲವೊಂದು ಫಾರ್ಮ್ಯಾಟ್ಸ್ ಇದೆ. ಆ್ಯಂಡ್ ಫಾರ್ಮ್ಯಾಟ್ ಅಂತ ಬಂದಾಗ ಪ್ರಿಡಾಮಿನೆಂಟ್ಲಿ ದೆರ್ ಆರ್ 5 models or 5 styles which we followed. ಓಕೆ, ಈ 5 ಸ್ಟೈಲ್ಸ್ ಅಲ್ಲಿ APA ಸ್ಟೈಲ್ ಏನಿದೆ ಅದು ನಾವು ಕಾಮನ್ ಆಗಿ ಯೂಸ್ ಮಾಡ್ತೀವಿ, ಪ್ರಿಡಾಮಿನೆಂಟ್ ಆಗಿ APA ಸ್ಟೈಲ್ ಯೂಸ್ ಮಾಡ್ತೀವಿ. ಓಕೆ, ದ ಅದರ್ ಸ್ಟೈಲ್ಸ್ ವಾಟ್ ಯು ಹ್ಯಾವ್ ಇಸ್ MLA ಮಾಡರ್ನ್ ಲ್ಯಾಂಗ್ವೇಜ್ ಅಸೋಸಿಯೇಷನ್, ದೆನ್ ಚಿಕಾಗೋ ಸ್ಟೈಲ್, ಹಾರ್ವರ್ಡ್ ಸ್ಟೈಲ್, ವ್ಯಾನ್ಕೋವರ್ ಸಿಸ್ಟಮ್. ಓಕೆ, ಇದೆಲ್ಲ ಬಂದು ಪರ್ಟಿಕ್ಯುಲರ್ ಕೈಂಡ್ ಆಫ್ ರಿಸರ್ಚ್, ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಆಫ್ ರಿಸರ್ಚ್ ಅಲ್ಲಿ ಅಪ್ಲೈ ಮಾಡ್ತಾರೆ. ಇದ್ರ ಮೇಲೆ ಒಂದು ಕ್ವೆಶನ್ ಬರ್ಬೋದು. ಓಕೆ, ಲೈಕ್ ಯಾವ ಸ್ಟೈಲ್ ಪ್ರಿಡಾಮಿನೆಂಟ್ ಆಗಿ ಯೂಸ್ ಮಾಡ್ತಾರೆ, ಅಥವಾ ಇಂಥ ಫೀಲ್ಡ್ ಸೋಷಿಯಾಲಜಿ ಫೀಲ್ಡಲ್ಲಿ ಯಾವ ಸ್ಟೈಲ್ ಆಫ್ ಬಿಬ್ಲಿಯೋಗ್ರಫಿ ಇನ್ಫಾರ್ಮೇಷನ್ ಯೂಸ್ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆಯಾಗಿ ಬರ್ಬೋದು. ಓಕೆ, ಯು ಶುಡ್ ಹ್ಯಾವ್ ಲುಕ್ ಇನ್ ಟು ಇಟ್. ಅದರದ್ದು ಫಾರ್ಮ್ಯಾಟ್ ಕೂಡ ಡಿಫ್ರೆನ್ಸ್ ಇರುತ್ತೆ. ಓಕೆ, ಎಲ್ಲ ಸ್ಟೈಲ್ದು ಒಂದೇ ಥರ ಫಾರ್ಮ್ಯಾಟ್ ಇರಲ್ಲ, ಚೇಂಜಸ್ ಇರುತ್ತೆ. ಯು ಹ್ಯಾವ್ ಟು ಲುಕ್ ಇನ್ ಟು ಏನು ಡಿಫ್ರೆನ್ಸಸ್ ಇದೆ ಅಂತ ಒಂಚೂರು ಗಮನ ಕೊಟ್ಟು ನೋಡಬೇಕಾಗತ್ತೆ. ಓಕೆ, okay, next is papers, articles, workshop, seminar, conference and symposium. Okay, ಇದೆಲ್ಲ ಬಂದು ನಾವು ಕೇಳಿರ್ತೀವಿ. ಓಕೆ, ನಾವು ದಿಸ್ ಇಸ್ ಅ ವರ್ಕ್ಶಾಪ್. ಓಕೆ, ವಾಟ್ ವಿ ಆರ್ ಡೂಯಿಂಗ್ ಫೋಕಸ್ಡ್ ಸ್ಟೂಡೆಂಟ್ಸ್ಗೆ ಒಂದು ಸ್ಕಿಲ್ ಕೊಡೋವಂಥ ಮಾಡೋದು ವರ್ಕ್ಶಾಪ್. ಓಕೆ, ಆ ಥರ ಒಂದು ಪೇಪರ್ ಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಪೇಪರ್ ಅಂದರೆ ಏನು, ಆರ್ಟಿಕಲ್ ಅಂದರೆ ಏನು, ಸಿನಾಪ್ಸಿಸ್ ಅಂದರೆ ಏನು, ಸಿಂಪೋಸಿಯಮ್ ಅಂದರೆ ಏನು, ಕೊಲೋಕಿಯಮ್ ಅಂದರೆ ಏನು ಅಂತ ಯು ಶುಡ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟರ್ಮಿನಾಲಜಿ. ಸೆಮಿನಾರ್ಗೂ ವೆಬಿನಾರ್ಗೂ ಏನು ಡಿಫ್ರೆನ್ಸಸ್ ಇದೆ ಅಂತ ಹ್ಯಾವ್ ಎನ್ ಐಡಿಯಾ ಆಫ್ ಇಟ್. ಅಗೇನ್ ದ ಪಾಸಿಬಿಲಿಟೀಸ್ ಆರ್ ದೇರ್, ಯು ಮೈಟ್ ಗೆಟ್ಸ್ ಅ ಕ್ವೆಶನ್ ಆನ್ ದಟ್. ರಿಸರ್ಚ್ ಎಥಿಕ್ಸ್. ಸೊ ಕೆಲವೊಂದು ಪೇಪರಲ್ಲಿ ರಿಸರ್ಚ್ ಎಥಿಕ್ಸ್ ಬಗ್ಗೆ ಕ್ವೆಶನ್ ಕೇಳಿದ್ದಾನೆ. ಸೊ ರಿಸರ್ಚ್ ಎಥಿಕ್ಸಲ್ಲಿ ಯಾವ ಥರ ಕ್ವೆಶನ್ಸ್, ಯಾವ ಬೇಸಿಸ್ ಮೇಲೆ ಕ್ವೆಶನ್ಸ್ ಇರ್ಬೋದು ಅಂದರೆ, ಒಂದು ರಿಸರ್ಚ್ ಎಥಿಕ್ಸನ್ನು ಫಾಲೋ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಇರುತ್ತೆ, ವೈ ಶುಡ್ ವಿ ಫಾಲೋ ರಿಸರ್ಚ್ ಎಥಿಕ್ಸ್, ಅದರ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಇನ್ನೊಂದು ರಿಸರ್ಚಲ್ಲಿ ಎಥಿಕಲ್ ಅಂದರೆ ಯಾವುದು, ಅನ್ಎಥಿಕಲ್ ಯಾವುದು, ಯು ಶುಡ್ ಬಿ ಕ್ಲಿಯರ್ ವಿತ್ ದಟ್. ಓಕೆ, ಸೊ ಕೆಲವೊಂದು 3 ಆಪ್ಷನ್ ಎಥಿಕಲ್ ಬಿಹೇವಿಯರ್ ಕೊಟ್ಟಿರ್ತಾನೆ, ಒಂದು ನಾನ್ ಎಥಿಕಲ್ ಕೊಟ್ಟಿರ್ತಾನೆ. ಸೊ ಐಡೆಂಟಿಫೈ ಮಾಡಿ ಅಂತ ಪ್ರಶ್ನೆ ಇರ್ಬೋದು. ಇಲ್ಲ 3 ನಾನ್ ಎಥಿಕಲ್ ಕೊಟ್ಟು ಎಥಿಕಲ್ ಬಿಹೇವಿಯರ್ ಒಂದು ಆಪ್ಷನ್ ಆಗಿ ಕೊಟ್ಟಿರ್ತಾನೆ. ಸೊ ಇದು ಎರಡೂ ನೀವು ಸ್ವಲ್ಪ ಡೀಟೇಲ್ ಆಗಿ ಓದ್ಕೊಂಡ್ರೆ, ಅಗೇನ್ ದಿಸ್ ಇಸ್ ನಾಟ್ ಲೈಕ್ ಇಂಥ ಸ್ಟೇಟ್ಮೆಂಟೇ ಕೊಡಬೇಕು, ಡೆಫಿನೇಷನ್ ಇರಬೇಕು ಅಂತ ಇಲ್ಲ. ನೀವು ಅರ್ಥ ಮಾಡಿಕೊಂಡ್ರೆ ರಿಸರ್ಚಲ್ಲಿ ಎಥಿಕ್ಸ್ ಯಾವುದು, ಅನ್ಎಥಿಕ್ಸ್ ಯಾವುದು ಅಂತ ಅರ್ಥ ಮಾಡಿಕೊಂಡ್ರೆ ಯು ಕ್ಯಾನ್ ಆನ್ಸರ್ ಎನಿ ಕೈಂಡ್ ಆಫ್ ಕ್ವೆಶನ್ ವಾಟ್ ಎವರ್ ದೇ ಆಸ್ಕ್ ಅಂಡರ್ ದಿಸ್ ಟಾಪಿಕ್. ನೆಕ್ಸ್ಟ್ ಇಸ್ ಇಂಪ್ಯಾಕ್ಟ್ ಫ್ಯಾಕ್ಟರ್. ಸೊ ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂದರೆ ನೀವು ಕೆಲವೊಂದು ಜರ್ನಲ್ಸ್ ಎಲ್ಲ ನೋಡಿದಾಗ ಯು ಹ್ಯಾವ್ ಸಮಥಿಂಗ್ ಕಾಲ್ ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂತ ಕೊಟ್ಟಿರ್ತಾನೆ, 3.16 ಆರ್ ಸಮಥಿಂಗ್ ಲೈಕ್ ದಟ್. ಓಕೆ, ಸೊ ವಾಟ್ ಇಸ್ ದಟ್ ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂತ ನೀವು ಒಂಚೂರು ನೋಡ್ಕೋಬೇಕಾಗತ್ತೆ. ಸೊ ಅಂಡರ್ ಇಂಪ್ಯಾಕ್ಟ್ ಫ್ಯಾಕ್ಟರ್ ಯು ಹ್ಯಾವ್ H ಇಂಡೆಕ್ಸ್, G ಇಂಡೆಕ್ಸ್ ಆ್ಯಂಡ್ I10 ಇಂಡೆಕ್ಸ್ ಅಂತ ಇದೆ. ಓಕೆ, ದಿಸ್ ವಿಲ್ ಟೆಲ್ ಯು ದ ಕ್ವಾಲಿಟಿ ಆಫ್ ವರ್ಕ್ ಆವ್ರೇಜ್. ಇವಾಗ ನಾನು ಒಂದು ಚೆನ್ನಾಗಿ ಕರೆಕ್ಟಾಗಿ ರಿಸರ್ಚ್ ಮಾಡಿದ್ದೀನಿ ಅಂದರೆ ನನ್ನ ರಿಸರ್ಚನ್ನ ಬೇರೆಯವರು ಯೂಸ್ ಮಾಡ್ಕೊಂಡಿರ್ತಾರೆ, ಸೈಟ್ ಮಾಡಿರ್ತಾರೆ ಅವರ ರಿಸರ್ಚ್ ಪೇಪರಲ್ಲಿ, ಇವರು ಈ ಥರ ಪ್ರೂವ್ ಮಾಡಿದ್ದಾರೆ ಅಂತ. ಆ ಥರ ಎಷ್ಟು ಜನ ಸೈಟ್ ಮಾಡಿದಾರೋ ಅದರ ಬೇಸಿಸ್ ಮೇಲೆ ಇಂಪ್ಯಾಕ್ಟ್ ಫ್ಯಾಕ್ಟರ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಅದನ್ನು ಒಂಚೂರು ನೋಡ್ಕೊಳ್ಳಿ. H ಇಂಡೆಕ್ಸ್ ಅಂದರೆ ಏನು, G ಇಂಡೆಕ್ಸ್ ಅಂದರೆ ಏನು ಅಂತ ಹ್ಯಾವ್ ಅ ಫೇರ್ ಐಡಿಯಾ. ಯು ಕೆನಾಟ್ ಇಗ್ನೋರ್ ದಟ್. ಓಕೆ, and another topic under research is ICT in research. So ICT is nothing but information communication technology. So ivaga research allu ನಾವು ಟೆಕ್ನಾಲಜಿ ಬಳಸ್ತೀವಿ. ಸೊ ಇಲ್ಲಿ ಕ್ವೆಶನ್ಸ್ ಯಾವ ಬೇಸಿಸ್ ಮೇಲೆ ಇರ್ಬೋದು ಅಂದರೆ, ಒನ್ ಇಸ್ ನಾವು ವಿ ಹ್ಯಾವ್ ಸಾಫ್ಟ್ವೇರ್ಸ್. ಓಕೆ,
ಸೊ ರೆಫರೆನ್ಸ್ ಸಾಫ್ಟ್ವೇರ್ಸ್ ಲೈಕ್ ಮೆಂಡ್ಲಿ, ಝೊಟಾರೋ ಇದೆಲ್ಲ ನಾವು ರೆಫರೆನ್ಸಸ್ಗೆ ಯೂಸ್ ಮಾಡ್ತೀವಿ ಸೈಟೇಷನ್ ಮಾಡಲಿಕ್ಕೆ ಅಂತ. ಸೊ ಈ ಸಾಫ್ಟ್ವೇರ್ಗಳ ಹೆಸರು ನಿಮಗೆ ಒಂಚೂರು ಪರಿಚಯ ಇರಬೇಕು. ಓಕೆ, ಸೊ ಒಂದು 4 ಆಪ್ಷನಲ್ಲಿ 3 ರೆಫರೆನ್ಸ್ ಸಾಫ್ಟ್ವೇರ್ ಕೊಟ್ಟಿರ್ತಾನೆ, ಒಂದು ಬೇರೆ ಸಾಫ್ಟ್ವೇರ್ ಪ್ಲೇಗರಿಸಮ್ ಸಾಫ್ಟ್ವೇರ್ ಕೊಟ್ಟಿರ್ತಾನೆ. ಸೊ ಯು ಶುಡ್ ಬಿ ಏಬಲ್ ಟು ಐಡೆಂಟಿಫೈ ದಟ್. ಓಕೆ, ರೆಫರೆನ್ಸಸ್ ಸಾಫ್ಟ್ವೇರ್ ಗೊತ್ತಿರಬೇಕು, ಮತ್ತು ಪ್ಲೇಗರಿಸಮ್ ಚೆಕ್ ಮಾಡಲಿಕ್ಕೆ ಯಾವುದು ಸಾಫ್ಟ್ವೇರನ್ನು ಪ್ರಿಡಾಮಿನೆಂಟ್ ಆಗಿ ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಿರಬೇಕು. ಮತ್ತು ರಿಸರ್ಚ್ ಏರಿಯಾದಲ್ಲಿ ಅಂದರೆ ರಿಸರ್ಚ್ ಪ್ರಾಸೆಸ್ಸಲ್ಲಿ ಯಾವ್ಯಾವ ಹಂತದಲ್ಲಿ ನಾವು ಟೆಕ್ನಾಲಜಿಯನ್ನು ಬಳಸ್ಬೋದು ಅನ್ನೋ ಅಂಥ ನಾಲೆಡ್ಜ್ ಇರಬೇಕಾಗುತ್ತೆ. ಯು ಹ್ಯಾವ್ ಟು ಲೈಕ್ ರಿವ್ಯೂ ಆಫ್ ಲಿಟ್ರೇಚರ್ ಮಾಡಬೇಕಾದ್ರೆ ವಿ ಯೂಸ್ ಟೆಕ್ನಾಲಜಿ, ವಿ ಯೂಸ್ ಸಾಫ್ಟ್ವೇರ್. ಲೈಕ್ ಶೋಧಗಂಗಾ ಇದೆ, ವಿ ಹ್ಯಾವ್ ಅ ರೆಪಾಸಿಟ್ರಿ, ರೈಟ್? ಆ ರೆಪಾಸಿಟ್ರಿಯಿಂದ ತೊಗೊಂಡು ನಮಗೆ ಬೇಕಾಗಿರುವಂಥ ಆರ್ಟಿಕಲ್ ಅಥವಾ ಸೈಟೇಷನ್ಸನ್ನು ಮಾಡ್ಕೋತೀವಿ. ಸೊ ಆ ಥರ ಎಂಟೈರ್ ರಿಸರ್ಚ್ ಪ್ರಾಸೆಸ್ಸಲ್ಲಿ ಯಾವ ಹಂತದಲ್ಲಿ ICT ಅಪ್ಲಿಕೇಶನ್ಸ್ ಇದೆ ಅನ್ನೋದು ನೋಡ್ಕೋಬೇಕು. ಓಕೆ, ಸೊ ದಿಸ್ ಇಸ್ ಆಲ್ ಫ್ರಮ್ ಮೈ ಸೈಡ್. ಟಾಪಿಕಲ್ಲಿ ಇರೋವಂಥ ಎಲ್ಲದರಲ್ಲಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಎಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಓಕೆ, ಸೊ ಎನಿ ಕ್ವೆಶನ್ಸ್ ಇದ್ದರೆ ಯು ಕ್ಯಾನ್ ಆಸ್ಕ್. ಸರ್, ಓಕೆ, ಥ್ಯಾಂಕ್ ಯು ಆಲ್. ನಿನ್ನೆಯಿಂದ ಬರೀ ಎಲ್ಲ ಪುರುಷರನ್ನೇ ಕರ್ಕೊಂಡ್ಬಂದು ವೇದಿಕೆ ಬಂದು ಕೂರಿಸ್ತಾ ಇದ್ವಿ. ಇವತ್ತು ಒಂಚೂರು ಚೇಂಜ್ ಇರಲಿ, ಯಾಕಂದ್ರೆ ನಮ್ಮಲ್ಲಿ ಹೆಣ್ಮಕ್ಳೇ ಜಾಸ್ತಿ ಇದ್ರೆ ಹಾಗಾಗಿ ಏನಾದ್ರು ಅಬ್ಜೆಕ್ಷನ್ ಮಾಡಿದ್ರೆ ಅಂತ ನದಿಯಾ ಮೇಡಮ್ ಅಂತ ಫೋನ್ ಮಾಡೋದು. ಇನ್ನೊಂದು ವಿಶೇಷ ಯಾಕಪ್ಪ ಅಂದ್ರೆ, ನಾನು ಮತ್ತೆ ನದಿಯಾ ಮೇಡಮ್ ಇಬ್ರು ಕೂಡ ಕೊಲೀಗ್ಸು. ಹಿಂದೆ ಬಂಗಾರತಿರ್ತಿ ಫಸ್ಟ್ ಕಾಲೇಜಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದ್ವಿ. ಈ ರಿಸರ್ಚ್ಗೆ ಯಾಕೆ ಅವರನ್ನ ನಾನು ಪ್ರಿಫರ್ ಮಾಡಿದೆ ಅಂದ್ರೆ, ರಿಸರ್ಚ್ ಮೆಥಡಾಲಜಿ ಪೇಪರ್ ಏನಿದೆ ನಿಮಗೆ ನಾಟ್ ಓನ್ಲಿ ಫಾರ್ ಕೆಸೆಟ್ ಎಕ್ಸಾಮ್, PhD ನೀವೇನಾದ್ರೂ ಎಂಟ್ರೆನ್ಸ್ ಮೇಲೆ ಸೀಟ್ ತಗೋಬೇಕಾಗತ್ತೆ, ಅದಕ್ಕೆ ತುಂಬಾ ಹೆಲ್ಪ್ ಆಗ್ತಕ್ಕಂಥ ಪೇಪರ್. ಮತ್ತೆ ಅವ್ರೇನಪ್ಪ ಅಂತಂದ್ರೆ ನಾಲೆಡ್ಜ್ ಅಲ್ಲಿ ಅಲ್ಟಿಮೇಟ್ ಲೆವೆಲ್ ಅಲ್ಲಿ ಕೊಡ್ತಾರೆ ಅನ್ನೋಂತ ಒಂದು ನಂಬಿಕೆ ನನಗಿತ್ತು. ಅದನ್ನ ಖಂಡಿತ ಅವರು ಫುಲ್ಫಿಲ್ ಮಾಡಿದ್ದಾರೆ. ಆಮೇಲೆ ನಿಮ್ಮ ಒಂದು ಕೊರತೆ ನನಗೆ ಗೊತ್ತಾಯ್ತು, ಏನಪ್ಪಾ ಅಂದ್ರೆ ಕೆಲವು ಕನ್ನಡ ಪ್ರಿಯರಿಗೆ ಸ್ವಲ್ಪ ಕಷ್ಟ ಆಯ್ತು ಅಂತಕ್ಕಂಥದ್ದು. ಇಸ್ ಇಟ್ ಫ್ಯಾಕ್ಟ್? ನೋ ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಅಂತ ಆಯ್ತು. ಅದಕ್ಕೂ ಆಲ್ಟರ್ನೇಟ್ ಇಟ್ಟಿದ್ದೀನಿ, ನಿಮ್ಗೆ ಸಿನಾಪ್ಸಿಸ್ ಇರ್ತಕ್ಕಂಥ ಒಂದು ಒಳ್ಳೆ ನೋಟ್ಸ್ ಅನ್ನ ನಿಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಓಕೆ, ರಿಸರ್ಚ್ ಎಥಿಕ್ಸ್ ಮತ್ತೆ ರಿಸರ್ಚ್ ಮೆಥಡಾಲಜಿಗೆ ನಾನು ಈಗಲೇ ಶೇರ್ ಮಾಡ್ತೀನಿ. ತುಂಬಾ ಎಕ್ಸ್ಪರ್ಟ್, ಚೆನ್ನಾಗಿ ಮಾಡಿದ್ದಾರೆ. ಮೇಡಮ್ ಏನ್ ಹೇಳಿದಾರ ಮ್ಯಾಕ್ಸಿಮಮ್ 90% ಅದರಲ್ಲಿ ಇದೆ. ಖಂಡಿತ ಅದನ್ನು ಓದ್ಕೊಂಡ್ರೆ ನಿಮ್ಗೆ ಕೆಸೆಟ್ ಪೇಪರ್ಗೆ ಮೇಡಮ್ ಹೇಳಿರೋದ್ರಲ್ಲ ಒಂದು 10 ಕ್ವಶನ್ಸ್ಗೆ 8 to 9 ಅಂತೂ ನೀವು ಡೆಫಿನೆಟ್ ಆಗಿ ಕ್ರ್ಯಾಕ್ ಮಾಡ್ಬೋದು. ಇದು ಓದ್ಕೊಂಡ್ರಂತೂ ಡೆಫಿನೆಟ್ ಆಗಿ ನೀವು ಕನ್ನಡದಲ್ಲೂ ಕೂಡ ತುಂಬಾ ಚೆನ್ನಾಗಿದಾಗುತ್ತೆ. ಈ ಒಂದು ಸೆಷನ್ ಅನ್ನ ತುಂಬಾ ಬ್ಯೂಟಿಫುಲ್ ಆಗಿ ಮತ್ತೆ ತುಂಬಾ ಹಾರ್ಡ್ ವರ್ಕ್ ಹಾಕಿ ಮತ್ತೆ ಈಚ್ ಅಂಡ್ ಎವ್ರಿ ಏರಿಯಾ ಮೇಲೆ ಕ್ವಶನ್ಸ್ ಹೇಗೆ ಕೇಳ್ತಾರೆ, ಎಲ್ಲಿ ಕೇಳ್ತಾರೆ ಅದನ್ನ ಅವರೇ ಸ್ಟಡಿ ಮಾಡಿ ಕಂಪ್ಲೀಟ್ ಪಿಕ್ಚರ್ ಅನ್ನ ನಿಮ್ಗೆ ಕೊಟ್ಟಂತ ನದಿಯಾ ಮೇಡಮ್ ಅವರಿಗೆ, ಎಸ್ಪೆಷಲಿ ನಮ್ಮ ಕಾಲೇಜಿಗೆ ಬಂದು ನಿಮ್ಮೆಲ್ಲರ ಜೊತೆ ಅವರ ಒಂದು ಐಡಿಯಾಲಜಿಯನ್ನು, ಅವರು MCom LLB PhD ಎಲ್ಲ ಮಾಡಿ ಸಾಕಷ್ಟು ಜ್ಞಾನವನ್ನ ಕಳಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. Yes, she is also NCC officer. Yes.